ಇಲ್ಲಿ ಬಹಳ ಡೇಂಜರ್ ರೀ, ಬಹಳ ಡೇಂಜರ್ ಇದೊಂದು ಕ್ರಾಸಿಂಗು. ಇಲ್ಲೊಂದು ಕ್ರಾಸು ತಿರ್ಪ ಅಲ್ಲೊಂದು ಏನೋ ಇದು ಮಾಡಿ. ಅಲ್ಲ ಇವ್ರ ಯೋಗ್ಯತೆಗೆ ಹೈವೇ ಯಾವನು ಇಂಜಿನಿಯರ್ ಅವನೇ ಟೆಂಡರ್ ಅವನೇ ಒಂದು ಪಟ್ಟೆ ಹಾಕಕ್ಕೆ ಯೋಗ್ಯತೆ ಇಲ್ಲ. ಓಕೆ, ಹಾಕೋ ಪಟ್ಟೆನೂ 3 ತಿಂಗಳು ಬರಲ್ಲ. ಆಮೇಲೆ ಅಲ್ಲ ಕ್ರಾಸಿಂಗ್ ಅಲ್ಲಿ ಏನು ಅಂದ್ರೆ ಆರೋ ಮಾರ್ಕ್ ಹಾಕ್ಬೇಕು ಮುಖ್ಯವಾಗಿ ಇಲ್ಲಿ. ಎಸ್ ವೀಕ್ಷಕ ನಮಸ್ಕಾರ, ನಾನು ನಿಮ್ಮ ಮೈಸೂರು ಜಿಲ್ಲಾ ವರದಿಗಾರ ಸವಾಲ್ ಟಿವಿ. ತಾವೇನು ನೋಡ್ತಾ ಇದ್ದೀರಾ? ಪ್ರತಿನಿತ್ಯ ನಾನು ಕೂಡ ಮೈಸೂರು ಬಂದು ಓಡಾಡ್ತಾ ಇರ್ತೀನಿ. ಆದರೆ ಈ ಒಂದು ಕ್ರಾಸಿಂಗ್ ಇದೆಯಲ್ಲ, ಈ ಕ್ರಾಸಿಂಗ್ ಬಂದು ಮುಂದೆ ಒಂದು ಚೌಟ್ರಿ ಬರುತ್ತೆ. ಯಾವ ಸರ್ ಕುಮಾರ್ ಚೌಟ್ರಿನ ಅದು? ಶಾಂತಲಾ ಕುಮಾರಣ್ಣವ್ರ ಚೌಟ್ರಿ, ಶಾಂತಲಾ ಕುಮಾರು. ಮತ್ತೆ ಇಲ್ಲೊಂದು ಸಿದ್ದೇಶ್ವರ ಕನ್ವೆನ್ಷನ್ ಇದೆ. ಈ ಮಧ್ಯ ಒಂದು ಬಹಳ ಕ್ರಾಸಿಂಗ್, ಇದು ಬಹಳ ತುಂಬಾ ಕ್ರಾಸಿಂಗ್ ಇದೆ. ಮೆಲ್ಲಳಿಯವರು ಓಡಾಡೋದೇ ಕಷ್ಟ ಪ್ರತಿನಿತ್ಯ. ಪಾಪ ಡೈಲಿ ಓಡಾಡಂತ ರೈತರು ಮತ್ತೆ ವ್ಯಾಪಾರಸ್ಥರು, ಕಾರ್ಮಿಕರು ಬಹಳ ಕಷ್ಟ ಇದೆ. ಜೊತೆಗೆ ತಾವೇ ನೋಡ್ತಾರೆ ಮೆಲ್ಲಳಿಂದ ಮುಂದೆ ಈ ಕ್ರಾಸಿಂಗ್ ಬಹಳ ಡೇಂಜರ್ ಪ್ಲೇಸ್. ಇದು ಯಾವ ತರ ಆಗಿದೆ ಅಂತ ಹೇಳಿದ ಪ್ರಕಾರ ಇವರು ಡ್ರೈವರ್ ಸರ್ ಹೇಳಿದ್ರು, ಸರ್ ನಮಸ್ಕಾರ, ದೊಡ್ಡ ಗಾಡಿ ಅಂತ ಮೊದಲು ನಿಮ್ನ ಹಿಡಿದಾಕ್ಬಿಡ್ತಾರೆ, ತಪ್ಪು ಯಾರ್ದೇನೆ ಇರಲಿ ಅಲ್ವಾ? ಅದೊಂದು ಬಹಳ ಬೇಜಾರಂತ. ನಿಮ್ಮ ಜಾಗದಲ್ಲಿ ನಾನೇ ಇರ್ಬೋದು, ಇನ್ನೊಬ್ಬರೇ ಇರ್ಬೋದು. ಏನಾಯ್ತು ಸರ್ ವಿಚಾರ? ಸರ್ ನಾನು ಆ ಕಡೆ ಮಳವಳ್ಳಿ ರೋಡಿಂದ ನಾನು ಬರ್ತಾ ಇದ್ದೀನಿ. ಓಕೆ, ಮೈಸೂರಿಂದ ಅವ್ರು ಬರ್ತಿದ್ದಾರೆ. ಅವರು ಅಂದ್ರೆ ಯಾರು ಸರ್? ಅವರು ಅಂದ್ರೆ ಯಾರು? ಟೂ ವೀಲರ್ ಅವರು. ಆ ಟರ್ನಿಂಗ್ ಅಲ್ಲಿ ಕಾರ್ ಓವರ್ಟೇಕ್ ಮಾಡಕ್ಕೆ ಫುಲ್ ರೈಟ್ ಗೆ ಬಂದಿದ್ದಾರೆ. ನಮ್ ಗಾಡಿ ರೈಟ್ ಅಲ್ಲೇ ಇತ್ತು, ಬಂದು ಮುಖಾಮುಖಿ ಹೊಡ್ಕೊಂಡಿದ್ದಾರೆ. ಅಷ್ಟೇ ಆಗಿದೆ. ನಿಮ್ ಗಾಡಿ ರೈಟ್ ಅಲ್ಲಿ ಇತ್ತಾ? ನಮ್ ಗಾಡಿ ಈ ಕಡೆ ಬರುತ್ತೆ, ನಮ್ದು ಅದೇ ಲೆಫ್ಟ್ ಅಲ್ಲಿ ಇತ್ತು ಅಂತ ಹೇಳಿ ಪಾಪ. ಅವ್ರು ರೈಟ್ ಬಂದಿದ್ದಾರೆ. ಯಾಕೆಂದ್ರೆ ನಾವು ಮಾಡೋ ಸುದ್ದಿಗಳು ಕೆಲವೊಂದ್ಸಾರಿ ಸಾಕ್ಷಿಗಳಾಗ್ಬಿಡುತ್ತೆ. ನೀವು ಮಳವಳ್ಳಿಯಿಂದ ಬರ್ತಿದ್ದೀರಿ, ಮೈಸೂರು ಹೋಗ್ತಾ ಇದ್ರಿ ಅಂದ್ರೆ ನೋಡಿ, ಇದು ಮಳವಳ್ಳಿ ರೂಟು ಆಯ್ತಾ, ಇದು ಮೈಸೂರು ರೂಟು. ಹಾಗಾಗಿ ನಿಮ್ ಕ್ಯಾಂಟರ್ ಅಲ್ಲೇ ಇದೆ. ಆನ್ ದ ವೇ ನೀವು ಹಿಂಗ್ ಹೋಗಿದ್ರ ಲೆಫ್ಟ್ ಅಲ್ಲಿ, ಆ ಕಡೆ ಕಾರ್ ಬರ್ತಾ ಇತ್ತಾ? ಓಕೆ ಓಕೆ, ಮೈಸೂರು ಕಡೆಯಿಂದ ಕಾರ್ ಬರ್ತಿತ್ತು, ಈ ಗಾಡಿ ಕಾರ್ ಹಿಂಭಾಗ ಬರ್ತಿತ್ತು, ಓವರ್ಟೇಕ್ ಮಾಡ್ಕೊಂಡು ನಿಮ್ ಕ್ಯಾಂಟನರ್ಗೆ ಹೊಡೆದಿರೋದು. ಲೆಫ್ಟ್ ಸೈಡ್ ರೈಟ್ ಸೈಡ್ಗೆ ಹೊಡೆದಿರಿ ಸರ್? ನಿಮ್ಮ ರೈಟ್ ಸೈಡ್ಗೆ ಹೊಡೆದಿರೋದಾ? ಹಾ. ಯಾಕೆಂದ್ರೆ ನೀವು ಹೇಳೋದು ಕೆಲವೊಂದು ವಿಚಾರಗಳೇನಾಗುತ್ತೆ ಅಂದ್ರೆ ಇದು ಸಾಕ್ಷಿಯಾಗಿ ಕುತ್ಕೊಂಡ್ಬಿಡುತ್ತೆ, ನಾವು ಮಾಡೋಂಥ ಎವಿಡೆನ್ಸ್ ಆಗ್ಬಿಡುತ್ತೆ. ಒಳ್ಳೇದಾಗ್ಲಿ, ಯಾರಿಗೂ ತೊಂದರೆ ಆಗೋದು ಬೇಡ. ಏನಿಲ್ಲ, ಅವರು ಗಾಡಿ ಇನ್ಸೂರೆನ್ಸ್ಗಳಿದೆ, ಅದು ಕ್ಲೈಮ್ ಆಗಲಿ, ಜೊತೆಗೆ ಅವ್ರದ್ದು ಏನಿದೆ ವಿಚಾರ ಮಾಡ್ಕೊಳ್ಳಿ ಅವರು. ಒಟ್ಟಿನಲ್ಲಿ ಸರ್, ನೀವು ಈಗ ಮೂಲ ಈ ಗ್ರಾಮಸ್ಥರಾದ್ರಿಂದ ಏನ್ ಸರ್ ಹಿಂಗೆಲ್ಲ ಆಗ್ತಾ ಇರುತ್ತಲ್ಲ ಆಕ್ಸಿಡೆಂಟ್? ಇಲ್ಲಿ ಈ ಕ್ರಾಸ್ ತುಂಬಾ ತೊಂದರೆ ಇದೆ. ಏನಕ್ಕೆ ಅಂದ್ರೆ ಫುಲ್ ಕ್ರಾಸ್ ಇದೆ, ಯಾವ್ದೇ ಗಾಡಿಗಳು ಬಂದ್ರು ಅವಾಯ್ಡ್ ಮಾಡಕ್. ಹೌದು ಸರ್, ನಿಜ, ನಮಗೂ ಸುಮಾರು ಸರಿ ಆಗಿದೆ. ಕನಕಪುರದಿಂದ ಮಳವಳ್ಳಿ, ಬೆಂಗಳೂರಿಂದ ಗಾಡಿ ಬರ್ತವೆ, ಮತ್ತೆ ಆ ಕಡೆಯಿಂದ ಮೈಸೂರಿಂದ ಗಾಡಿ ಬರ್ತವೆ. ಇಲ್ಲಿ ತುಂಬಾ ಕ್ರಾಸಿಂಗ್ ಇದು, ಅವಾಯ್ಡ್ ಮಾಡಕ್ಕೆ ಆಗ್ತಾರ. ಸುಮಾರು ಇಲ್ಲಿ ಆಕ್ಸಿಡೆಂಟ್ ಗಳಾಗಿದಾವೆ, ತೀರೋಗವ್ರೆ. ಪ್ರತಿ ದಿನನೂ ಇಲ್ಲಿ ಆಕ್ಸಿಡೆಂಟ್ ನಡೀತೈತೆ. ಇದಕ್ಕೆ ನಮ್ಮ ಲೋಕೋಪಯೋಗಿ ಸಚಿವರು ಸ್ವಲ್ಪ ಕಾನೂನು ಬಗ್ಗೆ ಏನಂತ ಆಯ್ತದೆ ಮಾಡ್ಕೊಡ್ಬೇಕು ಅಷ್ಟೇ. ತುಂಬಾ ದಿನ ಆಗ್ತೈತೆ ಇಲ್ಲಿ, ದಿನ ಏನಾದ್ರು ಒಂದು ಆಗ್ತಿರುತ್ತೆ. ಹೌದು, ಹಾಗಾಗಿ ಬಹಳ ಆಕ್ಸಿಡೆಂಟ್ ಪ್ಲೇಸ್ ಇದು. ತುಂಬಾ ಆಕ್ಸಿಡೆಂಟ್. ಮತ್ತೆ ನಮ್ಮ ಸಾರ್ವಜನಿಕರು ಬಹಳ ಎಚ್ಚರಿಕೆಯಿಂದ ನೈಟ್ ಅಲ್ಲಿ ಈ ರೋಡಲ್ಲಂತೂ ಲೋಕೋಪಯೋಗಿ 24 ಗಂಟೆ ಗಾಡಿಗಳು ಓಡಾಡೋದು ಬೆಂಗಳೂರು ಮತ್ತೆ ಮೈಸೂರು. ಹೌದು, ತುಂಬಾ ಕಷ್ಟ ಜನಗಳಿಗೆ, ತುಂಬಾ ಆಕ್ಸಿಡೆಂಟ್ಗಳು ಆಗ್ತದೆ ಇದು. ಹೌದು, ಬಹಳ ಟರ್ನಿಂಗ್ ಪ್ಲೇಸ್. ಎಚ್ಚರಿಕೆ ತಗೊಂಡು, ಮತ್ತೆ ಇದು ನಮ್ಮ ಸಿದ್ದರಾಮಯ್ಯ ಅವರ, ನಮ್ಮ ಮುಖ್ಯಮಂತ್ರಿ ಏರಿಯಾ ಇದು. ವರ್ಣಾ ಕ್ಷೇತ್ರ ಮತ್ತೆ ನಮ್ಮ ಮುಖ್ಯಮಂತ್ರಿ ಏರಿಯಾಗಳು. ಸರ್ ಬಂದ್ಬಿಡಿ ಸರ್, ಮುಂದೆ ಬಂದ್ಬಿಡಿ ಸರ್, ಮುಂದೆ ಬಂದ್ಬಿಡಿ. ಅವ್ರ ಕ್ಷೇತ್ರದಲ್ಲಿ ನಡೀತಿರೋದು ಇದು. ಅವ್ರ ಕ್ಷೇತ್ರ ನಡೀತಿರೋದ್ರಿಂದ ಸಿದ್ದರಾಮಯ್ಯವರು ಈ ರೋಡಲ್ಲಿ ಒಂದು ಸ್ವಲ್ಪ ತಗೊಂಡು ಸ್ವಲ್ಪ. ಅಲ್ಲ, ಲೋಕೋಪಯೋಗಿ ಯಾರು ಇರ್ತಾರ, ಯಾರವ್ರೆ ಅವರು ಇದೊಂದು ಅಧಿಕಾರಿಗಳು, ಮುಖ್ಯವಾಗಿ ಜನಪ್ರತಿನಿಧಿಗಳು ಬಿಡಿ, ಅಧಿಕಾರಿಗಳು ಜವಾಬ್ದಾರಿ ತಗೊಂಡು ಸುಮ್ನೆ ಅಗೀತಾರೆ. ಅದಕ್ಕೊಂದು ನಾಮಫಲಕ ಇರಲ್ಲ, ಆಯ್ತಾ? ನೀವು ನೋಡಿ ರೋಡಲ್ಲಿ ಏನೈತೆ, ಕ್ರಾಸಿಂಗ್ ಅಲ್ಲಿ ಏನು ಒಂದು ಬೋರ್ಡ್ಗಳು ಹಾಕಿಲ್ಲ. ಹೌದು ನೋಡಿ ಹೆಂಗೆ ಟರ್ನಿಂಗ್ ಬರುತ್ತೆ. ಏನಿಲ್ಲ, ಕ್ರಾಸಿಂಗ್ ಅಂತ ಬೋರ್ಡ್ ಇಲ್ಲ ಇಲ್ಲಿ. ನೋಡಿ, ಇದು ಫುಲ್ ಕ್ರಾಸಿಂಗ್ ಇದೆ. ಹೌದು, ಯಾಕೆಂದ್ರೆ ಕ್ರಾಸಿಂಗ್ ಬಂದ್ರೆ ಮಧ್ಯ ರೋಡ್ಗೆ ಬರ್ತಾರೆ. ಆ ಕಡೆಯಿಂದ ಬಂದ್ರು ಈ ಕಡೆ ಮಧ್ಯಕ್ಕೆ, ಮತ್ತೆ ಈ ಕಡೆ ಬಂದ್ರು ಮಧ್ಯಕ್ಕೆ ಗಾಡಿ. ನೋಡಿ, ಆಮೇಲೆ ಇನ್ನೊಂದು ಇಲ್ಲಿ ಕಾಮಗಾರಿಕೆ ಮಾಡ್ತಾರೆ. ಏನ್ ಸರ್ ಅದು ಕಾಮಗಾರಿಕೆ? ಅದು ಪೈಪ್ ಲೈನ್ ಮಾಡ್ತಾರೆ. ಏನ್ ಪೈಪ್ ಲೈನ್ ಸರ್ ಅದು? ಏನ್ ಪೈಪ್ ಲೈನ್ ಗೊತ್ತಾಗಿಲ್ಲ. ಲೈನ್ ಮಾಡ್ತಾರ, ಅದು ವಾಟರ್ ಪೈಪ್ ಲೈನ್ ರೋಡ್ಗೆ ಮಾಡ್ತಾರ ಅವರು. ವಾಟರ್ ಪೈಪ್ ಲೈನ್ ಅಷ್ಟು ಪ್ಲಾಸ್ಟಿಕ್ ಹಾಕೊಂಡು, ಇದು ಹಾಕೊಂಡು ಪ್ಲಾಸ್ಟಿಕ್ ಮಾಡ್ಕೋಬಹುದು, ಅಗ್ರಿಕಲ್ಚರ್ ಮಾಡಬಹುದು. ನಮ್ಮ ಮುಖ್ಯಮಂತ್ರಿ ಕ್ಷೇತ್ರ ಇರೋದ್ರಿಂದ ಎಲ್ಲ ರೋಡ್ಗೆ ಮಾಡ್ತಾವ್ರೆ. ಈ ರೋಡ್ ಸಾಲ್ತಿಲ್ಲ ಇದು. ಮುಖ್ಯವಾಗಿ ರೋಡ್ ಕೂಡ ಅಗಲೀಕರಣ ಆಗ್ಬೇಕು. ಈಗ ಒಂದ್ ಕಡೆಯಿಂದ ಕಿರ್ಗಾಲವರೆಗೂ ಆಗಿದೆ, ಇನ್ನು ಮುಂದಕ್ಕೆ ಆಗ್ಬೇಕು, ಬೇಗ ಆಗ್ಬೇಕು. ಕಿರ್ಗಾವಲಿಂದ ಮೈಸೂರು ಗಂಟೆ ಆಗ್ಬೇಕು ಇದು. ನೋಡಿ, ತುಂಬಾ ಆಕ್ಸಿಡೆಂಟ್ಗಳು ಪದೇ ಆಗ್ತಿದೆ ಇದು. ಹೌದು. ಆಮೇಲೆ ಇಲ್ಲಿ ಕಾಮಗಾರಿಕೆ ಮಾಡ್ತಾವ್ರೆ, ಒಂದ್ ಬೋರ್ಡ್ ಕೂಡ ಇಲ್ಲ, ಅವ್ರ ಯೋಗ್ಯತೆಗೆ ಒಂದ್ ಬೋರ್ಡ್ ಕೂಡ ಹಾಕಲ್ಲ. ಯಾರು ಮಾಡ್ತಾವ್ರೆ, ಯಾರನ್ನ ಊತ ಹಾಕ್ಬಿಟ್ರು ಗೊತ್ತಾಗಲ್ಲ. ಇಲ್ಲಿ ಒಂದು ಬೋರ್ಡ್ ಹಾಕಿದಾರೆ ನೋಡಿ, ಅಲ್ವಾ? ಒಂದು ಕ್ರಾಸಿಂಗ್ ಬೋರ್ಡ್ ಇದೆ ನೋಡಿ, ಕ್ರಾಸಿಂಗ್ ಬೋರ್ಡ್ ಒಂದ್ಗಳಿಲ್ಲ. ಆರಾಮಾರ್ಕ್ ಬೋರ್ಡ್, ಒಂದು ಬೋರ್ಡ್ ಇದೆ ನೋಡಿ. ಆಮೇಲೆ ಪಟ್ಟೆಗಳು ನೋಡ್ರಿ, 3 ತಿಂಗಳು ಬರಲ್ಲ ಪಟ್ಟೆಗಳು. ನಾವೆಲ್ಲ ನೈಟು ಗಾಡಿ ಓಡಿಸ್ಬೇಕ್ರೆ ಪಟ್ಟೆ ನೋಡ್ಕೊಂಡೆ ಓಡಿಸೋದು, ಗೊತ್ತಾಗಲ್ಲ. ಒಂದು ಬಿಳಿ ಪಟ್ಟೆಗಳು ಕೂಡ ನೋಡಿ. ಇವತ್ತು ಟೂ ವೀಲರು ಈ ಪರಿಸ್ಥಿತಿಗೆ ಬಂದಿದೆ ಅಲ್ವಾ?
ನೋಡಿ ಮುಖ್ಯವಾಗಿ ಸರ್ ಇದು ಗಾಡಿ ಯಾವ ಊರದ್ದು ಸರ್ ಅದು? ನಮ್ ಬನ್ನೂರು ಬಿ ಬೆಟ್ಟಳ್ಳಿ ಅವ್ರದಾ? ಯಾರ್ದಪ್ಪ ಅದು ಹಣೆ ಬರ? ಅವ್ರ ಹೆಸರೇನ ಗೊತ್ತಾಯ್ತಾ? ನೋಡ್ರಿ ನಮ್ ಬನ್ನೂರು ಬಿ ಬೆಟ್ಟಳ್ಳಿ ಅವ್ರದ್ದು ನೋಡಿ. ಈ ಗಾಡಿ ಆಕ್ಸಿಡೆಂಟ್ ಆಗಿದೆ. ಈ ಯಾವ ನಂಬರ್ ನೋಡ್ಕೊಳ್ರಪ್ಪ ಒಂಚೂರು ಗೊತ್ತಾಗ್ತಿಲ್ಲ ಅವ್ರ ಹೆಸರು. ನಿಂಗರಾಜು ಅಂತ ನೋಡಿ ಯಾರೋ ಪಾಪ ನಮ್ ಬನ್ನೂರು ಬೆಟ್ಟಳ್ಳಿ ಬಿ ಬೆಟ್ಟಳ್ಳಿ ನಿಂಗರಾಜು ಅಂತ. ಏನ್ ಹಣೆ ಬರ ರೀ ಇದು? ಪಾರ್ಟಿಗೂ ಕಾಲ್ ಏಟಾಗಿದೆಯಂತೆ, ತಲೆ ಏಟಾಗಿದೆಯಂತೆ ಒಂದ್ ಸ್ವಲ್ಪ. ಪಾಪ ಅಲ್ಲ ಅವರೇ ಬಂದು ಗುದ್ಕೊಂಡ್ರು ಅಂತ ಕ್ಯಾಂಟರ್ನ ಹೇಳ್ತಾರೆ. ಅದು ತನಿಖೆ ಪೊಲೀಸ್ ಇಲಾಖೆ ಮಾಡಬೇಕು, ಜೊತೆಗೆ ಮಾಜರಾಗಬೇಕು. ಹೌದೌದು, ಒಂದೊಂಟು ಬನ್ನೂರು ಒಂದೊಂಟು ಕೂಡ ಬಂದಿದ್ದಾರೆ. ನೋಡಿ ಇಲ್ಲಿ ಒಂದು ದಾರುಣ ಏನು ಅಂದ್ರೆ ನೋಡಿ ಯಾವ ಕಾಮಗಾರಿಕೆ ಸರ್, ಯಾವ ಕಾಮಗಾರಿಕೆ ಹೌದೌದು ಇದೇ ತರ ಆಗಿರೋದು ಇದ್ ಮಾಡೋದು ಅಷ್ಟೇ, ಇನ್ನೇನು ಇಲ್ಲ. ಅಲ್ಲ ಇನ್ನೊಂದು ಮುಖ್ಯವಾಗಿ ಟರ್ನಿಂಗ್ ಬಹಳ ಡೇಂಜರ್. ಈ ತರ 2 ಟರ್ನಿಂಗ್ ಇದೆ ಇಲ್ಲಿ ಅಲ್ವೇ? ಮುಂದೆ ಒಂದಿದೆ. ಆಮೇಲೆ ಇಲ್ಲಿ ಕಾಮಗಾರಿಕೆ ಮಾಡ್ತಾವ್ರೆ. ಯಾವ್ದು ನೀರ್ದದು ಯಾವ್ದು ನೋಡಿ ರೋಡಲ್ಲಿ ಮಾಡ್ತಾರ ಅವರು. ಎಲ್ಲಿ ಮಾಡ್ತಿದ್ರು ನೋಡಿ, ಇದು ರೋಡಲ್ಲಿ ಮಾಡ್ತಿರೋದು. ತಗೋಬೋಗ್ತಾನೆ ಮಾಡ್ಬೋದು ತಾನೆ, ಹೌದೌದು. ರೋಡಲ್ಲಿ ಮಾಡ್ತಿರೋದು. ಹಾಗಾಗಿ ಅಮ್ಮ ಇನ್ನೊಂದು ಸೈಡ್ ಬಂದ್ಬಿಡಿ ಸರ್, ತಾವು ಸೈಡ್ ಬಂದ್ಬಿಡಿ ಸರ್. ಇಲ್ಲಿ ಅದೇ ಪೈಪ್ ನ ಇಲ್ಲಿ ಹಾಕಿದ್ರು. ನಾವೇನ್ ತಿಳ್ಕೊಂಡು ಯಾವನೋ BSNL ಪ್ರೈವೇಟ್ ಯಾವ್ದೋ ಏರ್ಟೆಲ್ ಕಂಪ್ನಿ ಮಾಡ್ಕೋತಾರೆ ಅನ್ಕೊಂಡೆ ಆ ಕಾಮಗಾರಿಕೆನ ದಿನ ಓಡಾಡ್ತೀವಿ ಹಿಂಗೇನೆ. ಇದು ನೀರ್ ಪೈಪ್ ನ ಹೋಗ್ತಾರಂತದ? ಯಾವ್ದು ಸರ್ಕಾರಿ ನೀರಿನ ವ್ಯವಸ್ಥೆ ಎಲ್ಲಿಗೆ ಹೋಗ್ತಾರೆ ಸರ್ ಅದು? ಮೆಲ್ಲಳ್ಳಿ ನೀರಿಗೆ. ಎಲ್ಲಿಂದ ಡಂಪ್ ಆಗುತ್ತೆ? ಒಟ್ನಲ್ಲಿ ನೀರಿನ ಪೈಪ್ ಆಗ್ತಾ ಇರೋದು. ನೋಡಿ ಇದೇ ನೀರಿನ ಪೈಪ್ ಸುಟ್ಟು ಕರಕಲಾಗಿದೆ. ಅಲ್ಲಿ ಸರ್ಕಾರಿ ದುಡ್ಡು, ಜನಗಳ ದುಡ್ಡು, ಯಾರೋ ಕಿಡಿಗೇಡಿಗಳು ಬೆಂಕಿ ಹಾಕಿ ನೀರಿನ ಪೈಪ್, ಕಾಮಗಾರಿಕಾ ಪೈಪು ಹಂಗಲ್ವಾ? ಬೆಂಗಳೂರಿಂದ ಮೈಸೂರು ಹೈವೇ ಇದು. ಡಬಲ್ ರೋಡ್ ಮಾಡಿ ಸಿದ್ದರಾಮಯ್ಯ ಕ್ಷೇತ್ರ ಇದು, ಅವ್ರ ಕ್ಷೇತ್ರನೇ ಇದು. ಹಾಗಾಗಿ ಆಗ್ಬೇಕು ಅಂತ ನೋಡಿ ದಿನ ಒಂದೊಂದು ಆಗ್ತಿರೋದು ಆಕ್ಸಿಡೆಂಟ್ ಇಲ್ಲಿ. ತುಂಬಾ ಈ ಕ್ರಾಸ್ ಅಂತೂ ತುಂಬಾ ಅಪಾಯ. ಬೆಂಗಳೂರಿಂದ ಮೈಸೂರು ಗಂಟ ತುಂಬಾ ಅಪಾಯ. ನೋಡಿ ಇಲ್ಲಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಏನು ಅಂತಂದ್ರೆ, ಅವರ ಪಂಚಾಯತಿ ವ್ಯಾಪ್ತಿ ಉದಾಹರಣೆಗೆ ಇದು ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿ. ಇಲ್ಲಿ ಲೈಟ್ಗಳು ಹಾಕ್ಬೇಕು, ಸ್ಟ್ರೀಟ್ ಲೈಟ್ಗಳು ಅಂದ್ರೆ ಒಂದು ಬುಡ್ಡಿ ದೀಪ ಅಂದ್ರೆ ಹಾಕ್ಬೇಕು. ಅದಿರೋಂತ ಒಂದು ನಿಯಮಾವಳಿ ಹಂಗಿದೆ. ರಾಜ್ಯ ಹೆದ್ದಾರಿಯಲ್ಲಿ ಆ ಗ್ರಾಮ ಪಂಚಾಯತಿ ಸಂಬಂಧಪಟ್ಟಂಗೆ ಅಂದ್ರೆ ಈ ತರ ಕಂಬಗಳಲ್ಲಿ ಲೈಟ್ ಹಾಕ್ಬೇಕು. ಯೋಗ್ಯತೆ ಒಂದು ಲೈಟ್ ಹಾಕಕ್ಕೆ ಯೋಗ್ಯತೆ ಇಲ್ಲ ಇವ್ರಿಗೆ, ಗ್ರಾಮ ಪಂಚಾಯತಿ ಅವ್ರಿಗೆ. ಹೌದು ರೋಡಲ್ಲೇ ಹಾಕ್ಬಿಟ್ಟವ್ರೆ. ಹೌದು ಖಂಡಿತ ಮಾಡಿ. ದೊಡ್ಡ ಹೈವೇ ಇದು, ಖಂಡಿತ ಬೆಂಗಳೂರು ಮತ್ತೆ ಮೈಸೂರು ಹೈವೇ ಇದು, ಕನಕಪುರ ರೂಟು. ಈಗ ಇನ್ನೊಂದು ಮುಖ್ಯವಾಗಿ ಗಮನಿಸಬೇಕಾರದು, ಸರ್ಕಾರಿ ಜನಸಾಮಾನ್ಯ ತೆರಿಗೆ ಹಣದಲ್ಲಿ ಪೈಪ್ ಹಾಕ್ತಾರೆ. ಇಲ್ಲಿ ಆ ಪೈಪ್ ನ ಯಾರೋ ಕಿಡಿಗೇಡಿಗಳು ಸುಟ್ಟಾಕ್ತಾರೆ, ಸುಟ್ಟು ಕರಕಲಾಗಿದೆ. ಅಲ್ಲೂ ಕೂಡ ತೋರಿಸ್ತೀನಿ. ಅದು ನಾನು ಯಾಕೆ ಇಷ್ಟು ದಿನ ಸುದ್ದಿ ಮಾಡಲಿಲ್ಲ ಅಂದ್ರೆ, ಯಾವನೋ ಟೆಂಡರ್ ಬೇಸಲ್ಲಿ ಮಾಡಿರುವಂತದ್ದು ಸರ್ಕಾರಿ ಟೆಂಡರ್ ಅಲ್ಲ ಅಂತ ತಿಳ್ಕೊಂಡಿದ್ದೆ ನಾನು. ಇವಾಗ ನಿಮ್ ಮೂಲಕ ಗೊತ್ತಾಗಿದ್ದು, ನೀವ್ ಹೇಳಿಕೆಯಿಂದ ಗೊತ್ತಾಗಿದ್ದು, ಸರ್ಕಾರಿ ಟೆಂಡರ್, ನೀರಿನ ವ್ಯವಸ್ಥೆ ಇರುವಂತದ್ದು, ಕುಡಿಯೋ ನೀರಿನ ವ್ಯವಸ್ಥೆ. ಆಯ್ತಾ? ಆ ಕುಡಿಯೋ ನೀರಿನ ವ್ಯವಸ್ಥೆ ಪೈಪ್ ನ ಯಾರೋ ಸುಟ್ಟಾಕೋರೆ ಕಿಡಿಗೇಡಿಗಳು. ಅದನ್ನ ತಗೊಂಬಂದು ನನ್ಗೋದಕ್ಕೆ ಜವಾಬ್ದಾರಿ ಅಂತ ಮುಟ್ಟಾಳು ಇಂಜಿನಿಯರ್ಗಳು ತಗೊಂಬಂದು ಬೀದಿಲಿ ಹಾಕ್ಬಿಡ್ತಾರೆ. ಎಲ್ಲಿ ಮಾಡ್ತಿದ್ರು ನೋಡಿ, ರೋಡಲ್ಲಿ ಮಾಡ್ತಿರೋದು ಕೆಲಸ. ತಗೊಂಬಂದು ಬೀದಿಲಿ ಹಾಕ್ಬಿಡುದು ಪೈಪ್ ನ. ಸರ್ಕಾರಿ ವಸ್ತುನ ಸಾರ್ವಜನಿಕರು ರೋಡಲ್ಲಿ ಮಾಡ್ತಿರೋ ಉದ್ದೇಶಕ್ಕೋಸ್ಕರ ಮಾಡ್ತಾರೆ. ಅದಕ್ಕೆ ತೊಂದರೆ ಇಲ್ಲ. ಜಾಗ ಐತೆ ತಗೊಳ್ಳಿ, ಜಾಗ ಇಲ್ವಾ? ಮತ್ತೆ ಇಂಜಿನಿಯರು ಮತ್ತೆ ಸಿದ್ದರಾಮಯ್ಯ ಕ್ಷೇತ್ರದಲ್ಲಿ ಆಯ್ತದ ಪ್ರತಿದಿನ ಆಕ್ಸಿಡೆಂಟ್ ಆಯ್ತಂದ್ರೆ ನಾಚಿಕೆ ಆಗ್ಬೇಕು. ಎರಡೇ ಸಿದ್ದರಾಮಯ್ಯ ಕ್ಷೇತ್ರದಲ್ಲಿ ಆಯ್ತದ, ನಮ್ಮ ಮೈಸೂರಲ್ಲಿ ಆಯ್ತದೆ ಅಂದ್ರೆ ನಾಚಿಕೆ. ದಿನಕ್ಕೊಂದು ಆಕ್ಸಿಡೆಂಟ್ ಈ ರೋಡಲ್ಲಿ. ಖಂಡಿತ ಮೈಸೂರು ಹೋದ ದಿನ ಒಂದು ಸರ್. ನಿಜವಾಗ್ಲೂ ಯಾವ ದೇವ್ರ ಮೇಲೆ ಬೇಕಾದ್ರೆ ಆಣೆ ಇಡ್ಬೋದು. ನಾನು ಕೂಡ ಡೈಲಿ ಓಡಾಡ್ತೀನಿ, ಜೀವ ಕೈಲಿ ಇಟ್ಕೊಂಡ್ಬರ್ತೀನಿ ಈ ಜಾಗದಲ್ಲಿ. ಮತ್ತೆ ಇನ್ನೊಂದು ಟರ್ನಿಂಗ್ ಅಲ್ಲೊಂದು ನೀರಳ್ಳ ಕ್ರಾಸ್ ಒಂದು ತುಂಬಾ ಅಕಸ್ಮಾತ್ ಕ್ರಾಸ್ಗಳಿವು. ಹೌದು ಅಕಸ್ಮಾತ್ ತಕೊಂಡು ಏನ್ ಹೆಚ್ಚಿಗೆ ತಗೊಂಡ್ ಮಾಡ್ಲೇಬೇಕು. ಹೆವಿ ಸರ್, ಬೆಂಗಳೂರು ಗಾಡಿಗಳು ಹೆವಿ ಬರ್ತವೆ ಸರ್. ಕನಕಪುರ ಬೆಂಗಳೂರು ಸಿಕ್ಕಾಪಟ್ಟೆ ವೆಹಿಕಲ್ ಓಡಾಡ್ತವೆ. ಹಾಗಾಗಿ ದೊಡ್ಡ ಜಂಕ್ಷನ್ ಆಗ್ಬಿಟ್ಟಿದೆ ಇದು. ಇದೇ ಒಂಥರ ಮೈಸೂರು ಹೈವೇ ಬೆಂಗಳೂರು ಆಗ್ಬಿಟ್ಟಿದೆ ಇದು. ಈ ಬನ್ನೂರಿಂದ ಮೈಸೂರು ಅಷ್ಟೇ ಇದೊಂದು ಕ್ರಾಸ್, ನೀರಳ ಹತ್ರ ಒಂದು ಕ್ರಾಸ್. ಜನಕ್ಕೆ ತುಂಬಾ ತೊಂದರೆ ಐತಿರೋದು. ಇದೊಂದು ಎಚ್ಚರಿಕೆ ತಗೊಂಡು ನೋಡಿ. ಇವತ್ತು ಟೂ ವೀಲರ್ ಅಚಾನಕ್ ಆಗಿ ಓವರ್ಟೇಕ್ ಮಾಡಕ್ ಬಂದ ಅಂತ
ಓವರ್ಟೇಕ್ ಮಾಡಕ್ ಬಂದ ಅಂತ ಅವ್ರು ಹೇಳ್ತಾರೆ. ಕೂಲಿ ಕೆಲಸ ಮಾಡಕ್ ಹೋಗ್ತಿರೋನು, ಮುಗಿಸ್ಕೊಂಡು ಹೋಗ್ತಿರೋದು ಊರಿಗೆ ಅವನು. ಅವನು ಮೈಸೂರಿಂದ ಕೂಲಿ ಮೂಟ ಹೊರೋದವನು, ಮೂಟ ಹೊತ್ಕೊಂಡು ಹೋಗ್ತಿರೋದು, ಮೂಟ ಕೆಲಸ ಮಾಡ್ಕೊಂಡು ಸ್ಕೂಟರ್ ಹೋಗ್ತಿದ್ದವನು ಪಾಪ. ಕೂಲಿ ಕೆಲಸ ಮಾಡ್ಕೊಂಡು ಹೋಗ್ತಿರೋದು ನೋಡಿ. ಜೀವ 35 ವರ್ಷ ಅವನು. ನೋಡಿ ಅಲ್ಲಿ ನೋಡಿ, ಅಲ್ಲೇ ಕ್ಯಾಂಟರ್ ನೋಡ್ತಿದ್ದ. ವಿಡಿಯೋ ಮಾಡಿ ಎಲ್ಲಿ ನೋಡಿ ಗಾಡಿಗಳು ನೋಡಿ. ಇನ್ನೊಂದು ಆಕ್ಸಿಡೆಂಟ್ ಈ ಕಾರಲ್ಲಿ. ಇದು ತುಂಬಾ ಈಗ ಇಲ್ಲ ನಾದಣ್ಣ, ಇಲ್ಲಿ ದಿನ ನಡೀತದೆ. ಇಲ್ಲಿ ಒಂದು ಆಕ್ಸಿಡೆಂಟ್ ಆದ್ರೆ ಈ ರೋಡ್ ನಡೆದೇ ನಡೀತದೆ, ಈ ಕ್ಲಾಸ್ ನಡೀತದೆ. ಅದೊಂದು ಈ ಕ್ಷೇತ್ರದ MLA ಮತ್ತೆ ನಮ್ಮ ಸಿದ್ದರಾಮಯ್ಯ ಯಾರು ಬಂದ್ರಲ್ಲ ಇವರು, ಯಾರು ಬನ್ನಿ ಬಂದ್ಬಿಡಿ. ಅಲ್ಲ ಪಾಪ ಅವ್ರು ಬಂದ್ಬಿಡಿ, ಹೋಗಿ ಪಾಪ ಅವ್ರಿಗೆ ತೊಂದರೆ ಆಗ್ತದೆ. ಹೋಗಿ ರೈತರು ಅಲ್ಲ ಟರ್ನ್ ಮಾಡ್ಕೊಂಡು ಹೋಗಿ ಬರ್ತಾರೆ ಅಲ್ವಾ ಸರ್. ಒಂದು ದಾರುಣ ಏನು ಅಂದ್ರೆ ಸರ್ಕಾರಿ ಹಣದಿಂದ ಮಾಡೋಂಥ ನೀರಿನ ವ್ಯವಸ್ಥೆಗೆ ಪೈಪ್ನ ಬೇವರ್ಸಿಗಳಂಗೆ ಹಾಕ್ಬಿಟ್ಟು ಯಾರೇ ಕಳ್ಳರು ಎತ್ಕೊಂಡು ಹೋದ್ರೆ ಅದಕ್ಕೆ ತನಿಖೆ ಮಾಡಕ್ ಪೊಲೀಸರು ಬರಬೇಕು, ಅದಕ್ಕೆ ಗ್ರಾಮ ಪಂಚಾಯತಿ ಹೊಣೆ ಆಗ್ಬೇಕು, PDO ಬರಬೇಕು ಅಲ್ವಾ. ನೀವು ನೋಡಿ ಸರ್ ಹೊಸ್ದಾಗ್ ತರಾಕ್ತೆ ಅಂತ ಯೋಗ್ಯತೆ ಹೇಳೋರೆ. ನಮ್ಮ ಹತ್ರ ದಾಖಲಾತಿ ಇದೆ, ನಮ್ಮ ಹತ್ರ ದಾಖಲಾತಿ ಇಲ್ದ್ರೆ ಮಾತಾಡ್ತಿಲ್ಲ. RTI ಹಾಕೊಂಡು ದಾಖಲಾತಿ ತಗೊಂಡಿದೀವಿ. ಇಂಜಿನಿಯರ್ಗಳು ಹೇಳಿ ಇದೆಲ್ಲ ತುಂಬಾ ಮೋಸ. ಕೇಳಿ, ಇದೇ ರೋಡು ಅಂದ್ರೆ ತುಮಕೂರಿಂದ ವಯ ಎಲ್ಲಿಗೆ ಹೋಗ್ತಿದ್ದು, ಯಾವ್ದೋ ಒಂದು ಕೇರಳಗೆ ಹೋಗುತ್ತಲ್ಲ, ಯಾವ್ದು ಕೇರಳಗೆ ಅಲ್ಲ ಕೇರಳಗೆ ಹೋಗುತ್ತಲ್ಲ. ಇನ್ನೊಂದು ಯಾವ್ದೋ ಒಂದು ಊರಿಗೆ ಹೋಗ್ತಿಲ್ಲ, ಬೋರ್ಡ್ ಹಾಕೋರೆ. ಅಲ್ಲಿವರೆಗೂ ನಾವು RTI ಅಲ್ಲೇ ತಗೊಂಡಿದೀವಿ. ಹೆಂಗಿದೆ ನೋಡಿ ರೋಡ್, ನೋಡಿ ಹೆಂಗಿದೆ. ನೋಡಿ ಇಲ್ಲಿ ಯಾವ ಟರ್ನಿಂಗ್ ಪಾಯಿಂಟ್ ಬೋರ್ಡ್ ಹಾಕಿಲ್ಲ. ನೋಡಿ ರೋಡ್ ಅಲ್ಲಿವರೆಗೂ ನೋಡಿ ಹಾಕಿದ್ರೆ ನೋಡಿ, ರೋಡ್ ಅಲ್ಲಿವರೆಗೂ ಇದೆ. ಲೈಟ್ ಕಂಬಿ ಆಗ್ತಿಲ್ಲ ಅವರು. ರೋಡ್ ಲೈಟ್ ಕಂಬಿ ಹಾಕಿದ್ರು. ಬಂದು ಗಾಡಿಗಳು ಲೈಟ್ ಕಂಬಿ ಕೊಡಿದ್ರೆ ಜೀವ ಹೋಯ್ತದೆ. ಖಂಡಿತ ಲೈಟ್ ಕಂಬಿ ಎಲ್ಲೈತೆ ನೋಡಿ. ಹೌದು. ಗೊತ್ತಾಗ್ತಿಲ್ಲ ಅದು. ಅಲ್ಲ ಇವ್ರು ಮಾಡೋ ಕೆಲಸ ನೆಟ್ಟಗ್ ಮಾಡಿದ್ರೆ ಹೊಸ ರೋಡ್ ಅಂತ ಕಣ್ರಿ. ಇದನ್ನ ನೋಡ್ರಿ, ಯಾರನ್ನ RTI ಕಾರ್ಯಕರ್ತರು, ರಾಜ್ಯದ RTI ಕಾರ್ಯಕರ್ತರು, ಮೈಸೂರು ಜಿಲ್ಲಾ RTI ಕಾರ್ಯಕರ್ತರು, ಈ ರೋಡ್ ಎಲ್ಲಿಂದ ಆಗಿರೋದು ಗೊತ್ತಾ? ಇದು ವಯ ತುಮಕೂರು ಕೇರಳ ಹೋಗುತ್ತೆ. ಹಾಗಾಗಿ ಈ ರೋಡ್ ನ ಹೊಸದಾಗಿ ಅಂತ ಹಿಂಗ್ ಮಾಡಿದ್ರಲ್ಲ, ಹೊಸ ರೋಡ್ ಈ ಮಟ್ಟಿಗೆ ಅವ್ರು ಹಾಕಿರೋ ಪಟ್ಟೆ ನೋಡ್ರಿ. ಅವ್ರು ಹಾಕಿರೋ ಪಟ್ಟೆ ಇದೆಯನ್ರಿ ಇಲ್ಲಿ. RTI ಕಾರ್ಯಕರ್ತರು RTI ಹಾಕ್ರಪ್ಪ, ಬಂದ್ಬಿಟ್ಟು ಮಳವಳ್ಳಿ ಬಂದ್ಬಿಟ್ಟು ಮೈಸೂರು ರೋಡು ಯಾರು ಇಂಜಿನಿಯರ್ ಅಂತ ಕೂಡ ಗೊತ್ತು, ನಾನು ಹೇಳ್ಬೇಕಾಗಿಲ್ಲ. ಅವ್ರು ಆಲ್ರೆಡಿ ಈ ವಿಡಿಯೋ ಅವ್ರಿಗೆ ಹೋಗಿರುತ್ತೆ. ಹೋಗ್ಲಿಲ್ಲ ನಾವು ತಲುಪಿಸ್ತೀವಿ ಅವ್ರಿಗೆ. ದಿನನಿತ್ಯ ಆಕ್ಸಿಡೆಂಟ್ ಗಳಾಗ್ತಾ ಇದೆ. ಏನಕ್ಕೆ ಹಾಕಲ್ಲ ಅವರು? ಜೀವಗಳು ಹೋಗ್ತಾರಲ್ಲ ಇಲ್ಲಿ, ದಿನ 1ರಿಂದ 2 ಆಕ್ಸಿಡೆಂಟ್ ಆಯ್ತದೆ ಇಲ್ಲಿ. ಇದ್ರ ಬಗ್ಗೆ ಯತ್ನ ಮಾಡಲ್ಲ, ದುಡ್ಡು ಬೇಕು. ಅವ್ರು ಯಾರ ತಲೆ ಮೇಲೆ ಏನ್ ಟ್ಯಾಕ್ಸ್ ಹಾಕ್ಬೇಕು ಅದು ಮಾತ್ರ ನೋಡ್ತಾರೆ ಅಷ್ಟೇ. ಇದ್ರ ಬಗ್ಗೆ ಯತ್ನ ಮಾಡ್ತಾರೆ ಹೊರತು ಇಲ್ಲಿ ಇವ್ರು ಯಾರು ಸತ್ರ ಏನು ಅವ್ರಿಗೆ ಟ್ಯಾಕ್ಸ್ ಬೇಕು, ಜನ ಬೇಕು, ಏನ್ ಬೇಕಾದ್ ಮಾಡ್ಕೊಂಡು ಹೋಗ್ತಾರೆ. ಗಾಡಿಗಳು. ಆಮೇಲೆ ಇನ್ನೊಂದು ಸರ್ ಇಲ್ಲಿ ಸಂಬಳ ಸರ್ ಮೆಳ್ಳಹಳ್ಳಿಯಿಂದ, ನಿಮ್ಮ ಮೆಳ್ಳಹಳ್ಳಿಯಿಂದ ಮೈಸೂರು ಹೋಗೋವರೆಗೂ ಆ ಇದ್ರದ್ದು ಪ್ರಾಣಿಗಳು ಗಲೀಜ್ನ ಹಾಕಿ ಗಬ್ಬು ವಾಸನೆ, ನೈಟ್ ನಾಯಿಗಳು ಕಾಟ ಸರ್ ಇಲ್ಲಿ. ನಾಯಿಗಳು ಅಡ್ಡ ಬರ್ತವೆ, ಬೀಳ್ತಾರೆ ಜನ. ಅಲ್ಲ ಯಾವ ಬೇವರ್ಸಿಗಳು ತಂದು ಹಾಕ್ತಾರೋ ಗೊತ್ತಿಲ್ಲ. ಆ ಕಸ ಕಳ್ಳು ಎಲ್ಲ ತಗೊಂಬಂದು ಕ್ರಾಸಿಂಗ್ ಅಲ್ಲಿ ಇಲ್ಲ ಹಾಕ್ಬೇಕು, ಜಾಗ ಇಲ್ವಾ? ತೆಗೆದು ಹಾಕ್ಲಿ ಬಿಡಿ. ಬಹಳ ಡೇಂಜರ್ ಪ್ಲೇಸ್ ಇದು. ಗಾಡಿಗಳು ಇಲ್ಲ ನೋಡಿ ಪಟ್ಟೆಯಿಂದ ಆಚೆಗೆ. ಮಾಡಿರೋದು ಇಂಜಿನಿಯರ್ ಅವ್ರು ಯಾರು ಅಲ್ಲ, ಇದು ಹೊಸ ರೋಡ್ ಅಂತಾರ್ರಿ. ಇದು ಹೊಸ ರೋಡ್ ಅಂತ, ಕ್ಲಾಸ್ ಇಂಜಿನಿಯರ್ ಅವನು. ಹೊಸ ರೋಡ್ ಅಂತೆ. ಒಂದು ಪಟ್ಟೆ ನೋಡಿ, ಪಟ್ಟೆ ನೆಟ್ಟು ಉಳಿತಾ ಇಲ್ಲ. 3 ತಿಂಗಳು ಒಂದ್ಸರಿ ಪಟ್ಟೆ ಹಾಕ್ತಾರೆ, ಬಿಳಿ ಪಟ್ಟೆ. ಇದು ನೋಡ್ಕೊಂಡು ನಾವೆಲ್ಲ ಗಾಡಿ ಓಡಿಸೋದು. ನೈಟು ಮಳೆ ಬಂದಂತೂ ಕೇಳಂಗೇಲೆ ಈ ಕ್ರಾಸಿಂಗ್ ಅಲ್ಲಿ. ಆಮೇಲೆ ಈ ಕಡೆ ಬನ್ನಿ ದಯವಿಟ್ಟು ನೋಡಿ, ಇಲ್ಲಿ ವಾಟರ್ ಪೈಪ್ ಲೈನ್ ಅಂತ ಕಣ್ರಿ ಇಲ್ಲಿ ಮಾಡಿರೋದು. ನೋಡಿ ಇಲ್ಲಿ ಮುಚ್ಕೊಂಡು ಹೋಗೋರೆ, ವಾಟರ್ ಪೈಪ್ ಲೈನ್ ಹಾಕೊಂಡು ಮುಚ್ಕೊಂಡು ಹೋಗಿರೋದು ಇಲ್ಲಿ. ಆಯ್ತಾ, ಇದು ಅದ ಮಾಡಿದ್ರ, ಇದು ಅದ ಮಾಡಿದ್ರೇನ್ರಿ? ಯಾವನ್ರಿ ಮುಟ್ಟಾಳಿ ಇಂಜಿನಿಯರ್ಗಳು ನೀವೆಲ್ಲ? ಅಣ್ಣ ಇಲ್ಲಿ ಬನ್ನಿ, ಇಲ್ಲಿ ವಾಟರ್ ಪೈಪ್ ಊತಾರಲ್ಲ, ಯಾವ್ದೋ ಒಂದು ಎಣ ಊತಂಗ್ ಊತ್ಬಿಟ್ಟವ್ರ ನೋಡಿ. ಸಮತಟ್ಟು ಮಾಡಿದ್ರೆ ಗೌಡ್ರ ಇದನ್ನ ನಾಯ್ಕ್ರೆ. ಬನ್ನಿ ಈ ಕಡೆ ಕ್ರಾಸಿಂಗ್, ಈ ಕಡೆ ಬಂದ್ಬಿಡಿ ಮುಂದೆ ದಯವಿಟ್ಟು. ನಮ್ಗೆ ಭಯ ಇಲ್ಲಿ ನಿಂತ್ಕೊಳಕ್ಕೆ. ನೋಡಿ ಸ್ಮಶಾನದಲ್ಲಿ ಎಣ ಊತಿದ್ರೆ ಹೆಂಗೆ ಕಾಣುತ್ತೆ, ದಿಬ್ಬ ಹಂಗ್ ಕಾಣ್ತಾ ಇದೆ. ಇದನ್ನ ಸಮತಟ್ಟು ಮಾಡಿ, ಈಗ ಇಲ್ಲಿ ಬಂದ್ರೆ ಸಡನ್ ಆಗಿ ಫುಟ್ಪಾತ್ ಬರೋ ಜನ 2 ವೀಲರ್ ಇಲ್ಲಿಗೆನೆ. ಅಲ್ಲ ಇವ್ರಿಗೆ ಏನ ಮಾನ ಮರ್ಯಾದೆ ಇದೆಯಾ ಕೆಲಸ ಮಾಡೋರಿಗೆ?
ಏನು ಬಿಲ್ ಮಾಡ್ತಾರೆ? ದಯವಿಟ್ಟು ಇದು ಮಾಡಿಸಿ ಒಂದು ಅನುಕೂಲ ಮಾಡ್ಕೊಡಿ. ಖಂಡಿತ ಖಂಡಿತ ಅನುಕೂಲ ಅಲ್ಲ, ಅವ್ರು ಮಾಡ್ಲೇಬೇಕು, ಅವ್ರ ಕರ್ತವ್ಯ. ನಮ್ಮ ತೆರಿಗೆ ದುಡ್ಡಲ್ಲಿ ಮಾಡಿರೋದು ಇವರು. ಪೈಪ್ ಲೈನ್ ಹಾಕಿರೋ ಪೈಪ್ ನ ಯಾರ ಕಿಡಿಗೇಡಿ ಸುಟ್ಟಾಕಿದ್ರು. ಇಲ್ಲೇನು ಮಾಡ್ತಾರೆ? ಹಾ, ರೋಡ್ ಅಲ್ಲಿ ಮಾಡಿರೋದು ನೋಡಿ. ಹಂಗಾರೆ ಇದ್ಯಾವ ಜಾಗ ಇದು ನೋಡಿ, ಇದ್ಯಾವ ಜಾಗ ಹಂಗಾರೆ? ಕೇಳಿ ಮತ್ತೆ ಅಲ್ಲಿ ಜಾಗ ಅಲ್ವಾ? ಓ, ಇವ್ರ ಅನುಕೂಲ ತಕ್ಕಂಗೆ ಮಾಡೋದು. ಇವರು JCBಗಳು ಬರಕ್ ಅನುಕೂಲ ಆಗ್ಬೇಕಲ್ಲ, ಹಾಗಾಗಿ ಇವ್ರು ಅನುಕೂಲ ತಕ್ಕಂಗೆ ಮಾಡೋದು ನೋಡಿ. ಯಾರನ್ನ ತಂದು ಊತ ಹಾಕ್ಬಿಟ್ರೆ ಗೊತ್ತಾಗಲ್ಲ. ಆ ಒಂದ್ ನಾಮಫಲಕ ಇಲ್ಲ, ಯಾವನು ಕಾಮಗಾರಿಕೆ ಮಾಡಿದವನು ಎಷ್ಟು ಅದೆಲ್ಲ ಆಟಿಗೆ ಹಾಕಿ ತಗೊಂಡಿದೀವಿ ನಾವು. ಇಡೀ ರೋಡ್ ದೇನೆ ಆಟಿಗೆ ಹಾಕಿ ತಗೊಂಡಿದೀವಿ. ಜೊತೆಗೆ ಇಲ್ಲಿ ತಾವು ನೋಡ್ತಿದ್ರ ಈ ಹಾಕಿರೋ ಪೈಪ್ಗಳೆಲ್ಲ ಸುಟ್ಟಾಕಿದ್ರು. ಇಲ್ಲ ಇಲ್ಲ ಇಲ್ಲ, ಅದು ನೀವು ಹಾಸ್ಪಿಟಲ್ಗೆ ಹೋಗಿ ಅವ್ರು ಹೋದ್ರು. ಬೆಟ್ಟಳ್ಳಿಯವರ ಅವ್ರ ಹೆಸರು ನಿಂಗಣ್ಣ ಅಂತನಾ? ಲಿಂಗರಾಜು. ಹಾ ಹಾ, ಸೈಡ್ ಬಂದ್ಬಿಡಿ ದಯವಿಟ್ಟು, ಸೈಡ್ ಬನ್ನಿ. ಕ್ರಾಸಿಂಗ್ ಅಲ್ಲಿ ಬನ್ನಿ 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 ಕ್ರಾಸಿಂಗ್. ನೀವು ಹೆಂಗ್ ಗೊತ್ತಾಯ್ತು ನಿಮ್ಗೆ? ಅಯ್ಯಯ್ಯೋ, ಅಲ್ಲ ಅವ್ರು ಏನಾಗ್ಬೇಕು ಯಜಮಾನ್ರಿ ನಿಮ್ಗೆ? ಹಾ, ಏನ್ ಕೆಲಸ ಮಾಡ್ತಾರ ಅವರು ಪಾಪ? ಹಾ, ಎಲ್ಲಿಗೆ ಹೋಗಿದ್ರು, ಎಲ್ಲಿಂದ ಬರ್ತಾ ಇದ್ರು? ಅಲ್ಲ, ಅವರು ಮೈಸೂರಿಗೆ ಡೈಲಿ ಕೆಲ್ಸಕ್ಕೆ ಬರ್ತಾರಾ? ಕೆಲಸ ಮಾಡೋದು. ಇವತ್ತು ಮೈಸೂರಿಂದ ಬರ್ತಿದ್ರಂತೆ. ಅವರು ಕಂಟೈನರ್ ಒಬ್ರು ಹೇಳಿದಂತ ವಿಚಾರ ಏನು ಅಂದ್ರೆ, ನನ್ ಕಂಟೈನರ್ ಬಂದು ಹೊಡ್ಕೊಂಡ್ರು ಅವರೇನೆ. ಮೈಸೂರಿಂದ ಬರ್ತಾ ಇದ್ರು, ಕಾರ್ನ ಓವರ್ಟೇಕ್ ಮಾಡಿ ಅಂತ ಹೇಳಿದ್ರು ಈ ಜಾಗದಲ್ಲಿ. ಆ ಸತ್ಯಾಸತ್ಯತೆ ಪೊಲೀಸ್ ಇಲಾಖೆ ತನಿಖೆ ಮಾಡುತ್ತೆ. ಆದ್ರೆ ಒಂದ್ ಬೇಜಾರೇನು ಅಂದ್ರೆ, ನಮ್ಮ ಬನ್ನೂರ್ ಬಿ ಬೆಟ್ಟಳ್ಳಿ ಅಂತ ಹೇಳಿದ್ರಲ್ಲ, ಅದೇ ಬಹಳ ಬೇಜಾರಾದಂತ ವಿಚಾರ. ಯಾರಾದ್ರೂ ಬೇಜಾರೇ, ಬಟ್ ನಮ್ಮ ಗ್ರಾಮದ ಪಕ್ಕದಲ್ಲಿರುವಂತದಾಗ ಇನ್ನೂ ಬೇಜಾರಾಗುತ್ತೆ. ಹಾಗಾಗಿ ನಿಮ್ಗೆ ಏನಾಗಬೇಕು ಯಜಮಾನ್ರಿ? ಅವರು ಸ್ವಂತ ತಮ್ಮನಾ? ಓಕೆ ಓಕೆ. ಏನ್ ಎಷ್ಟು ಜನ ಮಕ್ಳಿದ್ರ ಅವ್ರಿಗೆ? ಏನ್ ಹೇಳ್ತಾ ಇದಾರೆ ಅಂದ್ರೆ, ತಲೆಗೆ ಏಟಾಗಿದೆ ಮತ್ತೆ ಕಾಲ ಬಹಳ ಏಟಾಗಿದೆ ಅಂತ ತಾವು ಹೇಳಿದ್ರಲ್ಲ ಸರ್. ಏನ್ ತುಂಬಾ ಏಟಾಗಿದ್ಯಾ? ತಲೆ ಏಟಾಗೈತೆ, ಮತ್ತೆ ಕಾಲು ಎರಡು ಕಾಲು ಏಟಾಗೈತೆ. ಎರಡು ಕಾಲು ಏಟಾಗಿದ್ಯಾ? ಹಾ 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 ಹಾ, ತುಂಬಾ ಏಟಾಗೈತೆ ಅವ್ರು. ಓಕೆ ಓಕೆ. ಇಲ್ಲಿ ಇಲ್ಲಿ ಯಜಮಾನ್ರೆ, ಇಲ್ಲಿ ನೋಡಿ ನೋಡಿ, ಇಲ್ಲಿ ಈ ಸೈಡ್ ಆಗಿದ್ದು ಕ್ಯಾಂಡ್ರ್ ಆ ಸೈಡ್ ಇತ್ತು. ಹಾ ಹಾ ಹಾ, ಗಾಡಿ ಇಲ್ಲಿ ಈ ಸೈಡ್ ಬಿದ್ದಿತ್ತು. ಹಾ 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 ಹಾ, ಇವರು ಆ ಕಡೆ ಹೊಡೆದಿರ್ಬೇಕು ಅಂದ್ರೆ ಅವರು ಜನ ಇದ್ರಲ್ಲ, ಗಾಡಿ ತೆಗಿಲಿಕ್ಕೆ ಅವ್ರು ತೆಗಿಲಿಲ್ಲ. ಹಾ ಹಾ, ಈ ಸೈಡ್ ಅವರು ಕರೆಕ್ಟ್ ಸೈಜ್ ಸೈಡ್ ಎಲ್ಲ ಇದೆ. ಈಗ ಅರ್ಧ ಗಂಟೆ ಆಯ್ತಾ? ಹಾಗೆ ಅರ್ಧ ಗಂಟೆ ಆಯ್ತು. ಓಕೆ ಓಕೆ, ಆಗ ಅರ್ಧ ಗಂಟೆ ಆಯ್ತಾ? ಅರ್ಧ ಗಂಟೆ ಆಯ್ತು. ಓಕೆ ಓಕೆ. 112 ಕೂಡ ಬಂದಿದೆ, ಬನ್ನೂರು ಪೊಲೀಸ್ ಇಲಾಖೆ 112 ಕೂಡ ಬಂದಿದ್ರೆ. ಯಾರ ಹೈವೇ ದಸ್ತಲ್ಲಿದ್ದಂಥವ್ರು 112 ಬಂದ್ರು, ಅವ್ರಿಗೆ KR ಹಾಸ್ಪಿಟಲ್ ಕೂಡ ರೆಫರ್ ಮಾಡಿದ್ದಾರೆ. ಕಂಟೈನರ್ ಕೂಡ ಇಲ್ಲೇ ಇತ್ತು. ಕಂಟೈನರ್ ಕೂಡ ಅವರು ಒಂದು ಬೈಟ್ ಕೊಟ್ಟಿದ್ದಾರೆ. ಕಂಟೈನರ್ನವರು ಮಾತಾಡಿದರೆ ಯಾವ ತರ ಇನ್ಸಿಡೆಂಟ್ ಆಯ್ತು ಅಂತ ಅದನ್ನ ಪೊಲೀಸ್ ಇಲಾಖೆ ತನಿಖೆ ಮಾಡಲಿ. ಜೊತೆಗೆ ಇಲ್ಲಿ ಏನು ನಾವು ನೋಡ್ತಾ ಇದೀವಿ, ಸಿದ್ದೇಶ್ವರ ಫಂಕ್ಷನ್ ಹಾಲ್ ಮತ್ತೆ ಕುಮಾರಣ್ಣವ್ರದ್ದು ಚೌಟ್ರಿ ಇದೆಯಲ್ಲ, ಶಾಂತಲಾ ಕುಮಾರಣ್ಣವ್ರದ್ದು ಚೌಟ್ರಿ, ಆ ಚೌಟ್ರಿ ಮಧ್ಯೆ ಇರುವಂತ ಒಂದು ದೊಡ್ಡ ಕ್ರಾಸಿಂಗು. ದರಿದ್ರ ಇಂಜಿನಿಯರ್ಗಳು ಏನೇನ್ ಮಾಡ್ತಾರೆ ಅನ್ನೋದೇ ಇವತ್ತು ಬಹಳ ಕಷ್ಟ ಆಗ್ಬಿಟ್ಟಿದೆ ಜನಗಳಿಗೆ. ದಯವಿಟ್ಟು ತಾವು KR ಹಾಸ್ಪಿಟಲ್ಗೆ ಹೋಗಿ ಹುಷಾರ ಕಟ್ ಮಾಡಿ KR ಹಾಸ್ಪಿಟಲ್ಗೆ ಹೋಗಿ. ಹಾಗಾಗಿ ಏನು ಆಗಿಲ್ಲ, ಆದ್ರೆ ಅತಿಯಾಗಿ ತೊಂದರೆ ಏನಾಗಿಲ್ಲ ಅಂತ ಕಾಣುತ್ತೆ. ನೋಡಿ ಎಷ್ಟು ಡೆಡ್ಲಿ ಡೇಂಜರ್ ಇದು, ಬಹಳ ಡೇಂಜರ್ ಪ್ಲೇಸ್ ಇದು. ತೊಂದರೆ ಏನಿಲ್ಲ, ಕಾಲು ಏಟೆ ಜಾಸ್ತಿ ಏಟಾಗಿದೆ. ಕಾಲು ಏಟಾಗಿದೆ, ತಲೆ ಏಟಾಗಿದೆ. ಹಾ ಹಾ, ಅತಿ ತೊಂದರೆ ಆಗಿಲ್ಲ ಅಂತ ಹೇಳ್ಬೇಡಿ. ಹೌದು ಆಗಿದ್ಯಾ? ಓಕೆ 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 ಓಕೆ. ಅಲ್ಲ, ನೀವು ಪ್ರತ್ಯಕ್ಷದರ್ಶಿಗಳು ಪಾಪ, ನನಗೆ ಗೊತ್ತಿಲ್ಲ. ಅಲ್ಲ, ನಾನು ಯಾಕೆಂದ್ರೆ ನನ್ನ ವಿಡಿಯೋ ಕೆಲವು ನೋಡ್ತಾರೆ ಮನೆಯವರು, ಗಾಬರಿ ಕೊಳ್ಳೋದು ಬೇಡ, ನೈಜವಾಗಿ ಅವ್ರು ನೋಡ್ಕೊಳ್ಳಿ ಹೋಗಿ ಅಲ್ಲಿ. ಈಗ ಕಾಲು ಮಾತ್ರ ಫುಲ್ ಏಟಾಗಿದೆ. ಅಯ್ಯೋ, ಹಾ ಹಾ ಹಾ, ಮತ್ತೆ ತಲೆನೂ ಸರ್ ಇದು ಮರ ಅವಶ್ಯಕತೆ ಇದೆಯಾ ಸರ್? ಇದು ಅವಶ್ಯಕತೆ ಇಲ್ಲ. ಇಲ್ಲ ಸರ್. ಅಲ್ಲ, ಇಂಜಿನಿಯರ್ ಏನ್ ತಿಂತಾರೆ ಅವರು? ನೋಡಿ, ಆ ಮರ ಅವಶ್ಯಕತೆ ಇದೆಯಾ ಸರ್? ಇಂಜಿನಿಯರ್ ಎಲ್ಲಿ ಗಂಟೆ ಹೊಡೆಯುತ್ತೆ? ಆ ಕಡೆಯಿಂದ ಬರುವಾಗ ಏನ್ ಕಾಣುತ್ತೆ ಈ ಇದು? ಕಡೆಯಿಂದ ಬರ್ತಾವ ಗಾಡಿಗಳು ಏನ್ ಹಾಕೊಂಡದು ಮರ ಕಾಣುತ್ತಾ? ಇಂಜಿನಿಯರ್ ಏನ್ ಮಾಡ್ತಾರೆ? ಇಂಜಿನಿಯರ್ ಹೆಂಗ್ ಬಿಲ್ ಮಾಡ್ತಾರೆ? ತೆಗಿಸ್ಬೇಕ್ತಾನ ಮರ ಅದು. ಅಲ್ಲ, ಮರ ತೆಗ್ಸಕ್ಕೆ ಇನ್ನೆಲ್ಲ ಅವ್ರದ್ದು ಖರ್ಚೈತೆ ಅಂತ ಫಾರೆಸ್ಟ್ ಹೇಳೋದು. ಆ ಫಾರೆಸ್ಟ್ ನವನು ಇನ್ನೊಂದ್ 3 ತಿಂಗಳು ಮಾಡೋದು. ಆಯ್ತಾ? ಯಾವ ಹಣೆ ಬರಗಳ್ರಿ ಇಲ್ಲಿ. ಇಂಜಿನಿಯರ್ ಬಿಲ್ ಕೊಡ್ತಾರೆ, ಕಮಿಷನ್ ಕೊಡ್ತಾರೆ, ಬಿಲ್ ಕೊಡ್ತಾರೆ, ತಗೋಗ್ ತೆಗಿತಾರೆ ಬಿಡಿ ಅವರು. ನೋಡಿ ಎಷ್ಟು. ಬನ್ನಿ ಹಿಂದಕ್ಕೆ ಬನ್ನಿ, ದಯವಿಟ್ಟು ಹಿಂದಕ್ಕೆ ಬನ್ನಿ ಹಿಂದಕ್ಕೆ. ನೋಡಿ ಇದು, ಗಾಡಿ ಎಲ್ಲ ಗಾಡಿ ಇದು. ಹಾ ಹೌದೌದು, ಅದೇ ತೋರಿಸ್ತಾ ನೋಡಿ. ಸೆಂಟ್ರ್ ಕೂಡ ಬಿಡುತ್ತೆ. ಏನಕ್ಕೆ ಬರೋರು ಏನ್ ಮಾಡ್ತಾರೆ? ಕಾಣಲ್ಲ, ಮರ ಐತೆ. ಈ ಕಡೆಯಿಂದ ಬರೋರು ಏನ್ ಮಾಡ್ತಾರೆ ನೋಡಿ, ಕಾಸು ಕಾಣಲ್ಲ, ಮರ ಐತೆ. ತಿಳ್ಕೊಳ್ಳಿ. ಅಲ್ಲ, ನೀವು ಒಳಗಡೆ ಬನ್ನಿಪ್ಪ. ನಿಜವಾಗ್ಲೂ ಡೇಂಜರಸ್ ಪ್ಲೇಸು. ಯಾವುದೇ ರೀತಿಯಾದಂತ ಸೂಚನಾ ಫಲಕಗಳಿಲ್ಲ. ಅಟ್ಲೀಸ್ಟ್ ಡೇಂಜರ್ ಇರುವಂತ ವಲಯ ಅಂತ ಒಂದು ಬೋರ್ಡ್ ಕೂಡ ಇಲ್ಲ ಇವ್ರ ಯೋಗ್ಯತೆಗೆ. ಯಾವ ಇಂಜಿನಿಯರ್ ಕೆಲಸ ಮಾಡ್ತಾರ ಇವರೆಲ್ಲ? ನನ್ ಮೇಲೆ ಸುಪಾರಿ ಕೊಡ್ತೀರಿ, ನನ್ ಫೋಟೋ ತಗೊಂಡು? ಅಲ್ಲ, ನನ್ನ ಮೇಲೆ ಸುಪಾರಿ ಕೊಡ್ತೀರಾ ನೀವು ಯಾರಿಗೆ ಸುಪಾರಿ ಕೊಟ್ಟಿದ್ರ ಅಂತೆಲ್ಲ ಗೊತ್ತು. ನಿಮ್ ಸುಪಾರಿ ನನ್ನ ಹತ್ರ ಏನು ಕಿತ್ಕೊಳಕ್ ಆಗಲ್ಲ. ನಿಮ್ ಸುಪಾರಿ ಕೊಟ್ರು ಹೇಳ್ತೀನಿ ಕೇಳಿ. ನಾವೇನ ಯಾರು ಕಳಿಸ್ಬೇಕು ಅವ್ರು ಕಳ್ಸಿದ್ರೆ ನಿಮ್ ಮನೆ ಎಲ್ಲ ಜಪ್ತಿ ಆಗ್ತದೆ. ಸುಪಾರಿ ಕೊಡೋದು ನೀವಲ್ಲ, ನಾವು ಕೊಟ್ಟು ತೋರಿಸ್ತೀವಿ ಯಾರು ಕೊಡ್ಬೇಕು ಅಂತ.
ನಿಮ್ ಯೋಗ್ಯತೆಗೆ ಮಾಡೋ ಕೆಲ್ಸಗಳು ನೆಟ್ಟಗ್ ಮಾಡ್ರಿ. ನೋಡಿಲ್ಲ ಆ ಲೈಟ್ ಕಂಬನ ತಗೊಂಬಂದು ರೋಡಲ್ಲಿ ಹಾಕಿದಿರಾ. ಈ ಮರ ತಡೆಯಕ್ಕೆ ಏನ್ ದೊಡ್ಡದಾಗಿತ್ತು ಅಂತ ಜನ ಕೇಳ್ತಾ ಇರೋದು, ನಾನಲ್ಲ. ಆಯ್ತಾ, ಇಲ್ಲಿರೋಂಥ ಕಾಮಗಾರಿಕೆ ನೋಡಿ, ನೀರಿನ ವ್ಯವಸ್ಥೆ ಅಂತ ಇದು. ಯಾರನ್ನ ಮಗು ಉತ್ತಾರಲ್ಲ ಸ್ಮಶಾನದಲ್ಲಿ ಹಂಗೆ ಊತ್ ಬಿಟ್ಟೋಗ್ಬಿಟ್ಟಿದ್ರ. ನೆಲಸಮ ನೆಟ್ಟಗ್ ಮಾಡಿದ್ರೆ ನೀವು, ನೆಟ್ಟಗ್ ಮಾಡಿದ್ರೆ ಸಮ ಮಾಡಿದ್ರೆ ಇದನ್ನ ನೀವು ಆಯ್ತು ಲೆಕ್ಕ. ಪಾದಚಾರಿಗಳದ ಇದು ವ್ಯವಸ್ಥೆ ಯಾವ ಮೆಜರ್ಮೆಂಟ್ ಅಲ್ಲಿ ಕೆಲಸ ಮಾಡಿದ್ರಿ ನೀವೆಲ್ಲ. ಹೊಸದಾಗಿ ಮಾಡಿರೋ ರೋಡ್ ನೋಡ್ರಿ ಹೆಂಗೈತಿ ಇಲ್ಲಿ. ಮುಂದೆ ಇನ್ನೂ ಹಳ್ಳ ಬಿದ್ದೈತೆ ಅಲ್ಲಿ ನೋಡಿ, ಹೆಂಗ್ ಬರ್ತದೆ ಗಾಡಿಗಳು. ಇದನ್ನ ನೋಡಿ, ಇದನ್ನ ತೆಗ್ಸಕ್ ಯೋಗ್ಯತೆ ಇಲ್ಲ. ಒಂದ್ ಮರ ತೆಗ್ಸಕ್ ಯೋಗ್ಯತೆ ನೋಡ್ತಾರೆ. ಅವನ್ ಯಾವ ಜಾತಿ, ಅವನ್ ಯಾವ ಪಕ್ಷ, ರೈತ ಅನ್ನೋ ನೋಡಲ್ಲ. ಆಯ್ತಾ, ಅಲ್ಲ ಇವ್ರ ಯೋಗ್ಯತೆಗೆ ಲೈಟ್ ಕಂಬ ತೆಗಿಸಕ್ಕಾಗ್ತದೆ ನೋಡ್ರಿ ಅದು. ಮೊದಲು ಲೈಟ್ ಕಂಬ ಹಾಕಿದ್ರು. ಅಲ್ಲ ಲೆಕ್ಕವಾಗಿ ಹೈವೇಗೆ ಮಧ್ಯ ಅಡ್ಡ ಎಳೆಯಂಗೆ ಇಲ್ಲ ನೋಡಿ ಅಲ್ಲಿ ವೈರ್ನ. ಆಸ್ ಪರ್ ರೂಲು ರಾಜ್ಯ ಹೆದ್ದಾರಿ 33 ಇದು. ನೀವು ಕಂಬ ಇದನ್ನ ಹಾಕ್ಬೇಕಾಗಿಲ್ಲ, ರೌಂಡ್ ಕಂಬ ಹಾಕ್ಬೇಕು ಮೇನ್ ಆಗಿ. ಅದು ರೌಂಡ್ ಕಂಬ ಎಲ್ಲಿಗೆ ಹಾಕ್ಬೇಕು ನೋಡಿ. KB ಅವರೇ ನೀವು ಎಲ್ಲ ಶಾಮೀಲ್ ಆಗ್ಬಿಟ್ಟಿದ್ರ ನೀವೆಲ್ಲ. ಅಲ್ಲ ಯಾವನಾರ ಮುಟ್ಟಾಡ್ರು ಈ ಮಧ್ಯ ಲೈನ್ ಎಳಿತೀರೇನ್ರಿ. ಆಯ್ತು, ಲೈನ್ ಹೇಳ್ಕೊಂಡು ಹೆಂಗನ ಸಾಯ್ರಿ ನೀವು. ಕಂಬ ಇದಾಗ್ತಾರ, ಇದಲ್ಲ ದೊಡ್ಡ ಪಿಲ್ಲರ್ ಕಂಬ ಹಾಕ್ಬೇಕು. ಅದು ಓಲಿ ಅದೇನ ಮಾಡ್ಕೊಂಡು ಸಾಯ್ರಿ ನೀವು. ನೋಡಿ ಇದು ಪೈಪ್ ಲೈನ್ ಮುಂದೆ ಸುಟ್ಟೋಯ್ತಲ್ಲಿ, ಸುಟ್ಟಿಗೆ ಬೆಂಕಿ ದಗದಗ ಅಂತ ಹತ್ಕೋತಲ್ ಮುಂದೆನೆ ಇಲ್ಲೇ ಮೆಳ್ಳಳ್ಳಿ ಹತ್ರ. ನೀವು ಮಾಡೋ ಕಾಮಗಾರಿಕೆ ನಮ್ಮ ದುಡ್ಡು, ತೆರಿಗೆ ದುಡ್ಡು. ಮನೆ ನನ್ನ ಮಕ್ಳು ನೀವು ತಗೊಂಡೋಗಿ ಬಿಸಾಕ್ಬಿಟ್ಟು ಅಪ್ಪೆ ಬಾರಿಗಳಂಗೆ ವಸ್ತುಗಳನ್ನ, ಸರ್ಕಾರಿ ವಸ್ತುಗಳನ್ನ ಬಿಸಾಕ್ಬಿಟ್ಟು ಯಾವನ್ ಕುಯ್ಕೊಂಡೋದ್ರು ಗೊತ್ತಿಲ್ಲ, ಯಾವನ್ ಎತ್ಕೊಂಡೋದ್ರು ಗೊತ್ತಿಲ್ಲ ಇವ್ರ ಯೋಗ್ಯತೆಗೆ. ಮತ್ತೆ ಇನ್ನೊಂದು ಬರೀದು ಯೋಜನಾಧಿಕಾರಿ ಇದು ಕಳೆದೋಗ್ಬಿಟ್ಟಿದೆ, ತನಿಖೆ ಮಾಡಿ. ಸರ್ಕಾರಿ ಆಸ್ತಿ ಕಳ್ತನ ಆಗಿದೆ. ಇವ್ರ ಯೋಗ್ಯತೆಗೆ ಇವ್ರ ಪದಾರ್ಥ ಆದ್ರೆ ಇವ್ರೇನ ಮನೆ ಕಟ್ಟಿಸ್ರೆ ಹಂಗೆ ತಗೊಂಡೋಗ್ಬಿಟ್ಟು ಬೀದಿ ಬಿಸಾಕ್ಬಿಟ್ಟು ಹೋಗ್ತಾರ. ಮಾನ ಮರ್ಯಾದೆ ಬೇಡ ಅವ್ರಿಗೆ, ಇಂಜಿನಿಯರ್ಗಳಿಗೆ. ಬನ್ನಿ 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 ನಾಯ್ಕ್ರೆ. ನೋಡಿ ಇದು ಡೆಡ್ಲಿ ಡೇಂಜರು. ನೋಡಿ ತಾವ್ ನೋಡ್ತಾ ಇದೀರಾ ನೋಡಿ, ಇಲ್ಲಿ ಪ್ಲಸ್ ಮಾರ್ಕ್ ಅವರೇ ಹಾಕೋರೆ. ನೋಡಿ ಇಲ್ಲಿ ಪ್ಲಸ್ ಮಾರ್ಕ್ ಅವರೇ ಹಾಕೋರೆ. ನೋಡಿ ಇಲ್ಲಿ ಪ್ಲಸ್ ಮಾರ್ಕ್ ಹಾಕೋರೆ. ಐ ಮೀನ್ ಅಂದ್ರೆ ಇಲ್ಲಿಂದ ಈಚೆಗೆ ಬರಬಾರ್ದು ಅಂತ. ನೋಡಿ ಈ ಮರ ಯಾರಿಗೆ ಗೊತ್ತಾಗುತ್ತೆ ನೋಡಿ. ನೋಡಿ ಈ ಮರ ಅವಶ್ಯಕತೆ ಇದೆಯಾ? ಯಾವನನ್ನ ಹೈವೇನಲ್ಲಿ ಮರ ಹಾಕ್ತಾರೇನ್ರಿ? ಓಲಿ ಇರೋ ಮರನ ತರದಾಕಿ ರಸ್ತೆನ ನೋಡಿ ಹೆಂಗ್ ಮಾಡೋರೆ. ಇಲ್ಲಿ ಪೈಪ್ ಲೈನ್ ಊದ್ಕೊಂಡು ಹೋಗೋರಿ ಇವ್ರ ಯೋಗ್ಯತೆಗೆ. ಸಮತಟ್ಟು ಮಾಡಿಲ್ಲ ನೋಡಿ. ಆಕ್ಸಿಡೆಂಟ್ ಇಲ್ಲಿ ಆಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಇಲ್ಲೇ ಇದೆ ನೋಡಿ ಅಲ್ವಾ ನಾಯ್ಕ್ರ? ಒಂದೊಂದು ಆಕ್ಸಿಡೆಂಟ್ ಆಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಕಾರ್ ಆಕ್ಸಿಡೆಂಟ್ ಅಂತ ಅದು. ನೋಡಿ ಎಷ್ಟು ಡೆಡ್ಲಿ ಡೇಂಜರ್. ನೋಡಿ ಅಲ್ಲೊಂದ್ ಮರ ಇದೆ ನಾಯ್ಕ್ರೆ, ನೋಡಿ ಅದೊಂದ್ ಮರ ಇದೆ. ಅಲ್ಲ ಅರಣ್ಯ ಇಲಾಖೆ ನೀವೇನ್ರಿ ಮಾಡ್ತೀರಿ? ರಾಜ್ಯ ಹೆದ್ದಾರಿಗಳಲ್ಲಿ ನೀವೆಲ್ಲ ಒಟ್ಟಿಗೆ ಕೆಲಸ ಮಾಡ್ಬೇಕು ತಾನೆ. ಇಂಜಿನಿಯರ್ಗಳು ಮತ್ತೆ PWD ಕಾಂಟ್ರಾಕ್ಟರ್ಗಳು, ಅಥವಾ ನೀವು ಯೋಜನಾಧಿಕಾರಿ ಯೋಜನೆ ಬರೆದ್ಬಿಟ್ಟು ಮನೆ ಕೂತಿರ್ತೀಯ, ಆಫೀಸರ್ ಕೂತಿರ್ತೀಯಪ್ಪ ನೀನು. ನೋಡಿ ಇಲ್ಲಿ ಹೆಂಗಿದೆ ಇದು. ನೋಡ್ರಿ ಪೈಪ್ ನೋಡ್ರಿ ಹೆಂಗುತ್ತವ್ರೆ. ಮಕ್ಳು ಊತ ಹಾಕ್ಬಿಟ್ಟು ಬಿಡ್ತಾರಲ್ಲ, ಈಗ ಯುದ್ಧ ನಡೀತಾ ಇತ್ತಲ್ಲ, ಆ ಮಕ್ಳು ಊತ ಹಾಕ್ಬಿಟ್ಟು ಬಿಡ್ತಾರಲ್ಲ, ಆ ಮಟ್ಟಕ್ಕೆ ಮಾಡಿದಿರ ನೀವು ಕಾಮಗಾರಿಕೆನ. ಇಷ್ಟ ಅಗ್ಲ ರೋಡ್ ಮಾಡಿಕೊಂಡು ಕಂಬನು ತೆಗಿಯಕ್ಕೆ ಯೋಗ್ಯತಲ್ಲ ನಿಮ್ಗೆ. ಅಡ್ಡ ಕಂಬ ಹಾಕಿದ್ರ ಅಡ್ಡ ಕಂಬ ಹಾಕಿದ್ರೆ ನೀವು. ಈ ಕಂಬ ಹಾಕಂಗಿಲ್ಲ, ಆಸ್ ಪರ್ ರೂಲು. ದೊಡ್ಡದು ಪಿಲ್ಲರ್ ಕಂಬ ಬರ್ಬೇಕು ನೋಡಿ. ಅಲ್ಲಿ ಹಾಕಿದ್ರೆ ಪಿಲ್ಲರ್ ಕಂಬ ನೋಡಿ ಸರ್, ಅಲ್ಲಿದೆ ಮದುವೆ ಮನೆ ಪಕ್ಕ. ಪಾಪ ಅವ್ರು ದುಡ್ಡು ಕೊಟ್ಟು ಹಾಕ್ಸ್ಕೊಂಡು ಏನ್ ಗೊತ್ತಿಲ್ದಂಗೆ ನಾಟಕ ಆಡ್ರೆ ಜನಗಳಿಗೆ ಏನ್ ಗೊತ್ತಾಗಲ್ವೇನ್ರಿ ನಿಮ್ ಯೋಗ್ಯತೆಗಳು? ದಯವಿಟ್ಟು RTI ಕಾರ್ಯಕರ್ತರು ಯಾರಿದ್ರು ಮೈಸೂರು ಜಿಲ್ಲೆ ಈ ರೋಡ್ಗೆ ಹಾಕ್ರಪ್ಪ. ಮೆಲ್ಲಳ್ಳಿಯಿಂದ ಮೈಸೂರು ಯಾವ ಇದಾಗಿದೆ ಬಾವ್ಲಿವರೆಗೂ ನೋಡಿ. ತುಮಕೂರಿಂದ ಇರಿ ಸರ್, ತುಮಕೂರಿಂದ ಬಾವ್ಲಿವರೆಗೂ ಎಷ್ಟು ಎಸ್ಟಿಮೇಟ್ ಆಗಿದೆ ಅಂದ್ರೆ ನಮ್ಮ ಹತ್ರ RTI ಫಾರಂ ಇದೆ. RTI ಹಾಕೊಂಡಿರುವಂತ ಒಂದು ಎಲ್ಲ ಪ್ರತಿಗಳಿದೆ. ತುಮಕೂರಿಂದ ಬಾವ್ಲಿವರೆಗೂ ಈ ಮಧ್ಯ ರೋಡು ಎಷ್ಟು ಕೋಟಿ ರೂಪಾಯಿ ಆಗಿದೆ ಗೊತ್ತಾ ಇವ್ರಿಗೆ? ಎಷ್ಟು ಕೋಟಿ ರೂಪಾಯಿ ಆಗಿದೆ ಗೊತ್ತಾ? ನಮ್ಮ ಹತ್ರ ಇದೆ. ಕಮಿಷನ್ ಕೊಡ್ತಾರೆ ಇಂಜಿನಿಯರ್ಗಳು, ರೋಡ್ ಕೆಲಸ ಮಾಡೋ ಕಮಿಷನ್ ಕೊಡ್ತಾರೆ. ಒಟ್ಟಿಗೆ ಅನ್ನ ತಿಂತಾನೆ ಯೋಜನಾಧಿಕಾರಿ. ನೋಡಿ ಇಲ್ಲಿರೋ ನೋಡ್ರಿ, ಇಲ್ಲಿರೋ ಜಾಗ ಬಿಟ್ಬಿಟ್ಟು ಈ ರೋಡ್ ತಗೊಂಬಂದು ಪೈಪ್ ಲೈನ್ ಹಾಕ್ತಾರೆ, ವಾಟರ್ ಪೈಪ್ ಲೈನ್. ಆಯ್ತು ರೀ, ವಾಟರ್ ಪೈಪ್ ಲೈನ್ ಹಾಕೊಂಡು ಸತ್ರ ಹೋಲಿ. ಯಾವನ ದೊಡ್ಡ 6 ವೀಲರ್ 4 ವೀಲರ್ 12 ವೀಲರ್ ಯಾವ ಬಂದ್ರೆ ಪೈಪ್ ಉಳ್ಕೋತೇನ್ರಿ? ನೋಡಿ ಅಲ್ಲಿ ಮರ ತರಿಬೇಕು. 2 ಟರ್ನಿಂಗ್ ಪಾಯಿಂಟ್ ಮೆಲ್ಲಳ್ಳಿಯಿಂದ ವಾಜಮಂಗ್ಲದವರೆಗೆ 2 ಟರ್ನಿಂಗ್ ಪಾಯಿಂಟ್ ಬಹಳ ಡೇಂಜರು. ಒಂದು ಮರ ತರಿಬೇಕು. ಲೈಟ್ ಕಂಬ ನೋಡಿ, ಕಂಟೈನರ್ಗಳು ಬರ್ತವೆ, ಲೈಟ್ ಕಂಬ ಬೇರೆ ಚೇಂಜ್ ಮಾಡಬೇಕು. ನಾಮಫಲಕಗಳು ಹಾಕ್ಬೇಕು ಮುಖ್ಯವಾಗಿ. ನೋಡಿ ಇಲ್ಲಿ ಹಾಕಿರೋಂಥದ್ದು 3 ತಿಂಗಳು ಬರಲ್ಲ. ದಿನನಿತ್ಯ ಓಡಾಡ್ತೀವಿ ನಾವು. ಏನ್ ಹೇಳಿ ಸರ್ ಈಗ? ಹೌದೌದೌದು ಗೊತ್ತಾಗುತ್ತೆ ಅಲ್ಲ. ಓಕೆ ಓಕೆ.
ಎಲ್ಲ ಹೊಡಿತಾರೆ ವಿಡಿಯೋಗಳನ್ನ ಮಾಡಿ. ಅಲ್ಲೊಂದು ಕೂಡ ಒಂದು ನಾಮಫಲಕ ಹಾಕ್ಬೇಕಲ್ವಾ? ಇಲ್ಲಿ ಮುಂದೆ ಇವರು ಹಾಕಿದ್ದಾರೆ, ಸಿಗ್ನಲ್ ಎಲ್ಲ ಇಲ್ಲಿ ಹಾಕಿದ್ದಾರೆ, ಹಾಕಿಲ್ಲ ಕಾಲೇಜ್ ಅವ್ರು ದುಡ್ಡು ಕೊಟ್ಟಿದ್ದಾರೆ ಅಂತ ಹಾಕಿದಾರ. ಅಲ್ಲ ರೀ, ಇವ್ರ ಯೋಗ್ಯತೆಗೆ ಅವ್ನ ಯಾವನೋ ಪ್ರೈವೇಟ್ನವನು ಅಲ್ಲ ಹಂಸ ಹಾಕೋರಲ್ಲಿ ಚೌಟ್ರಿ ಹತ್ರ ಏನು ಇವ್ರು ಚಿಕ್ಕಪ್ಪ ದೊಡ್ಡಪ್ಪ ಮಕ್ಳವ್ರು ಮತ್ತೆ ಅಲ್ಲ ಇವ್ರು ಚಿಕ್ಕಪ್ಪ ದೊಡ್ಡಪ್ಪ ಮಕ್ಳನ್ರಿ ಚೌಟ್ರಿ ಅವನ ಹತ್ರ ಹೋಗ್ಬಿಟ್ಟು ಹಂಸ ಹಾಕಿರ ಓಲಿ ಆ ಚೌಟ್ರಿ ಅವನು ಮುಂಡೆ ಮಗ ಅವನು ಒಂದು ಕೃತಜ್ಞತೆಗಾರುವೆ ಸರ್ಕಾರಿ ಇದಲ್ಲಿ ಹಾಕವ್ರೆ ಇದನ್ನ ಅಂತ ಒಂದು ಲೈಟ್ ಹಾಕಿಲ್ಲ ಸರ್. 2 ಹಂಸ ಇದೆ ಅಲ್ಲಿ ನೋಡಿ, ಹೆಂಗ್ ಬರುತ್ತೆ ನೋಡಿ ಬಸ್ಸು ನೋಡ್ರಿ ಇಲ್ಲಿ. ಹಾ ನೋಡಿ ಯಾವ ಪಟ್ಟ ಹೆಂಗ್ ಹೋಗ್ತಾ ಇದೆ ನೋಡಿ. ಯಾವನೋ ಚೌಟ್ರಿಗೆ ಈ ಮುಟ್ಟಾಳ ಇಂಜಿನಿಯರ್ಗಳು ಯೋಜನಾಧಿಕಾರಿಗಳು ಏನು ಇವ್ರ ಅಪ್ಪನ ಮನೆ ಆಸ್ತಿ ಅಂತ ಹಂಸ ಕೊಡೋದು ಅವ್ರಿಗೆ. ಅದೇ ರೈತ ಏನನ ಅವರು ಬೀದಿನಲ್ಲಿ ಒಂಚೂರು ಹಂಸ ಕೊಡಪ್ಪ ಅಂದ್ರೆ ಆಗಿಲ್ಲ, ನಮ್ಗೆ ಅಗ್ರಿಮೆಂಟ್ ಆಗಿಲ್ಲ, ಕೋರ್ಟ್ ಆದೇಶ ಬರಬೇಕು. ಕೇಳಿ ಅಂತ ಹೇಳ್ತಾರೆ. ಊರೊಳಗೆ ಹಳ್ಳಿಗಳಲ್ಲಿ ಹಾಕಂದ್ರೆ ಹಾಕ್ಸ್ಕೊಂಡಂತ ಮುಟ್ಟಾಳ ಚೌಟ್ರಿ ಮುಂದೆ ಹಾಕ್ಸ್ಕೊಂಡಂತ ಮುಟ್ಟಾಳ ಒಂದ್ ಲೈಟ್ ಹಾಕ್ಸ್ಕೊಳಕ್ ಹೋಗೈತಲ್ಲ ಕಂಬಕ್ಕೆ, ಅವ್ನ್ ಚೌಟ್ರಿ ಮುಂದೆ ಏನ್ ಪ್ಯಾಲೇಸ್ ಕಂಡಂಗ್ ಕಾಣಬೇಕು, ಜನ ಬಿ ಸಾಯ್ಲಿ ಅಂತ ಹಂಸ ಮುಂದೆ ಒಂದೇ ಒಂದು ಲೈಟ್ ಇಲ್ಲ ಅವನ ಯೋಗ್ಯತೆಗೆ ಇದೊಂದು ಹಾಕಿ ನೋಡಿ. ಹಂಗಾಗಿ ತಾವು ನೋಡ್ತಾ ಇದೀರಾ ಇಲ್ಲಿ 2 ಹಂಸ ಅನಾವಶ್ಯಕ ಇರುವಂತದ್ದು ಯಾವ್ದು ಚೌಟ್ರಿ ಕಂಡ್ರಿ ಅದು ಯಾವೊಂದು ಬೇನಾಮಿಯ ಹೆಸರು ಇರುವಂತ ಚೌಟ್ರಿ ಅಂತ ಕಾಣುತ್ತದು ಚೆಕ್ ಮಾಡ್ರಿ. ಆಮೇಲೆ ಆ ಚೌಟ್ರಿ ಹೆಂಗನ ಮಾಡ್ಕೊಳ್ಳಿ, ಹಂಸ ಹಾಕಿದ್ರೆ ಹಂಸ ನೀವು ಲೈಟ್ ಹಾಕಿಸಿ ಅಲ್ಲಿಗೆ. ನಿಮ್ ಯೋಗ್ಯತೆಗೆ ನಿಮ್ಗೆ ಏನನ್ನ ಹಾಕ್ಸ್ಬೇಕು ಅಂತ ಕಾಳಜಿ ಇದ್ರೆ ಆ ಹಂಸ ಮುಂದೆ ಒಂದು ಲೈಟ್ ಹಾಕ್ಲಿ. ಒಂದು ಜನಕ್ಕೆ ಹಂಸ ಹಾಕಿದ್ರೆ ಕಾಣುತ್ತೆ. ಡೆಡ್ಲಿ ಇರೋಂತ ಒಂದು ರೋಡ್ ಸರ್ ಇದು. ಸೇಮ್ ಬನ್ನೂರಿಂದ ಇದು ಒಂದು ವಾಜಮಂಗ ಸಾರಿ ಸರ್ ಅದು ಉನಿಗಳ್ಳಿ ಉಂಡಿಗೆ ಅಲ್ಲೊಂದು, ಮತ್ತೆ ಇಲ್ಲೊಂದು, ಮತ್ತೆ ಮುಂದೆ ಇನ್ನೊಂದು ಕ್ರಾಸ್ ಇದೆ ಅಲ್ಲಿ. ಡೆಡ್ಲಿ ಡೇಂಜರ್ ನೋಡಿ. ರೋಡ್ ಅಳ್ತೆ ನೋಡ್ರಿ ಹೆಂಗ್ ತಗೊಂಡವ್ರೆ, ಎಷ್ಟಾಗಲೇ ಇರ್ಬೇಕು ರೋಡ್ ಇದು. ಜಾಗ ಇದ್ರೆ ತಗೊಂಡಿಲ್ಲ ಅವರು. ಥ್ಯಾಂಕ್ ಯು ನಾಯ್ಕ್ರೆ. ಎಸ್ ನೋಡಿ, ಇದು ಹಣೆ ಬರ. ಇವತ್ತು ಅಮಾಯಕ ನಮ್ಮ ಒಬ್ಬ ರೈತನ ಮಗ ಇವತ್ತು ಕಾಲ್ ಕಳ್ಕೊಂಡಂಗಾಯ್ತು. ನಿಜಲ್ಲೂ ಬಹಳ ಡೆಡ್ಲಿ ಡೇಂಜರ್ ಜಾಗ. ದಯವಿಟ್ಟು ಮೈಸೂರು ಓಡೋರು ಸಾರ್ವಜನಿಕರು ನಿಮ್ಗೆ ಉಗಿತಾರಲ್ರಿ, ಇಲ್ಲಿರೋಂಥ ಸಾರ್ವಜನಿಕರು ನಾವು ನೋಡ್ತಾ ಇದ್ದೀರಾ, ಹೆವಿ ಡೆಡ್ಲಿ ಡೇಂಜರ್ ಇರುವಂತ ಒಂದು ಜಾಗ ಇದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈ ತರ ನಮಗೆ ಸಾರ್ವಜನಿಕರು ಸಾಥ್ ಕೊಟ್ಬಿಟ್ರೆ ಎಲ್ಲರಿಗೂ ಉಗಿದು ಉಪ್ಪಾಕಕ್ಕೆ ಕಳಿಸಿ. ಥ್ಯಾಂಕ್ ಯು ಸರ್, ಅನುಕೂಲ ಆಗುತ್ತೆ. ನಮಸ್ಕಾರ. ಯಾವನ್ ಕಾಮಗಾರಿಕೆ ಮಾಡ್ತಾವನೆ, ಏನ್ ಮಾಡ್ತಾವನೆ, ಯಾರನ್ನ ಗುಂಡಿ ದಬಾಕಂಡ್ ಸತ್ರು ನೋಡಿ. ಪೈಪ್ ಎಲ್ಲ ಸುಟ್ಟೋಗಿದೆ ಅಲ್ವಾ, ಇದು ವಾಟರ್ ಪೈಪ್, ಇದು ವಾಟರ್ ಪೈಪ್ ದುಡ್ಡು ಅಲ್ವಾ. ಬನ್ನಿ ಸೈಡ್ ಬನ್ನಿ ನೋಡ್ರಿ. ಸರ್ಕಾರಿ ದುಡ್ಡು ವಾಟರ್ ಪೈಪು ಯಾವನ ಕಿಡಿಗೇಡಿನ ಮಗ ಬೆಂಕಿ ಹಾಕೋನೆ. ಸರ್ಕಾರಿ ದುಡ್ಡು ಇದು, ಸಾರ್ವಜನಿಕ ಹಣ. ಮಾನ ಮರ್ಯಾದೆ ನಿಮ್ಗೆ. ಅದೇ ನಿಮ್ಮ ಅಪ್ತಿರ ಆಸ್ತಿ ತಗೊಂಡು ಬೀದಿ ಬಿಡ್ಸಾಕ್ ಹೋಗ್ತೀರೇನ್ರಿ? ಇಂಜಿನಿಯರ್ಗಳೇ, ಯೋಜನಾಧಿಕಾರಿಗಳೇ, ಸಂಬಂಧಪಟ್ಟಂತ ಜನಪ್ರತಿನಿಧಿಗಳೇ. ಪ್ರೈವೇಟ್ ಸಂಸ್ಥೆದಾಗಿದ್ರೆ ಹಿಂಗ್ ಬಿಡ್ತಿದ್ರೇನ್ರಿ? ಪ್ರೈವೇಟ್ ಸಂಸ್ಥೆ ಹಿಂಗ್ ಬಿಡ್ತಿದ್ರಾ? ನೋಡಿ, ಯಾವನ ಹೊಟ್ಟ ಕಿಚ್ಚನ ಮಗ ಬೆಂಕಿ ಹಾಕೋನೆ. ಸರ್ಕಾರಿ ದುಡ್ಡು, ಸಾರ್ವಜನಿಕರ ತೆರಿಗೆ ಹಣ. ನಿಮ್ಗೆ ಆಗ್ಲೇ ಅದನ್ನ ಹೇಳ್ತಿದ್ದು, ಕುಡಿಯೋ ನೀರಿನ ವಾಟರ್ ಪೈಪ್ ಅಂತ ಇದು ಊದ್ಕೊಂಡು ಹೋಗಿರೋದು. ನಿಮ್ ಯೋಗ್ಯತೆ ಕೆಲಸ ಮಾಡಕ್ಕಾಗಲ್ಲ ಮೇಲೆ ಸರ್ಕಾರಿ ಹಣಗಳನ್ನ ಈ ತರ ಯೋಜನೆ ತಂದು ಯಾಕ್ರಿ ಹಾಕ್ತಿರಿ ರೋಡ್ಗೆ? ಕಳ್ರು ಕಾಕ್ಲಿ ತಿನ್ಕೊಂಡು ಹೋಗ್ಲಿ, ಕಳ್ರು ಬೆಳೆಸಿ ಕೊಟ್ಟಿದ್ದೀರೇನ್ರಿ ನೀವೆಲ್ಲ? ತಾವು ನೋಡ್ತಾ ಇದೀರಾ ನೋಡಿ, ಬೆಂಕಿ ಹಾಕಿ ಕರ್ಕ್ಲು ಮಾಡೋರೆ. ಇದನ್ನ ಇನ್ನೊಂದ್ಸರಿ ಯೋಜನೆ ಬರೆಯೋದು ಯೋಜನಾಧಿಕಾರಿ ಅವನ ಮುಟ್ಟಾಳ ಏನಂತ ಇಲ್ಲ, ಕಳ್ತನ ಇದ್ರೆ ಕಳ್ತನ ತನಿಖೆ ಮಾಡಿ ಅಂತ ಪೊಲೀಸ್ ಇಲಾಖೆ ಮೇಲೆ ಹಾಕೋದು, ಇಲ್ಲ ಸುಟ್ಟೋಗ್ಬಿಟ್ರೆ ಯಾರ ಕಿಡಿಗೇಡಿಗಳು ಹಾಕೋದು ಬೆಂಕಿ ಅಂತ ಪೊಲೀಸ್ ಇಲಾಖೆ ಮೇಲೆ ಕಂಪ್ಲೇಂಟ್ ಹಾಕ್ಬಿಟ್ಟು ಸುಮ್ಮನೆ ಇದ್ಬಿಡೋದು. ಮತ್ತೆ ಇನ್ನೊಂದು ಟೆಂಡರ್ ಹಾಕಿ ಇನ್ನೊಂದು ಯೋಜನೆ ಮಾಡಿಸಿ ಯಾರ ಅಪ್ಪನ ಮನೆ ದುಡ್ಡು ಅಂತ ಮಾಡ್ತಿರೋದೇ. ಮಾನ ಮರ್ಯಾದೆ ನಿಮ್ಗೆ. ನೋಡಿ ಇಲ್ಲಿ ಕತೆ ಆಗಿರೋದು ಇದು. ಅಷ್ಟು ದಿನದಿಂದ ಬಿದ್ದೈತೆ. ಅವ್ರ ದುರಾದೃಷ್ಟಕ್ಕೆ ಇವತ್ತು ಈ ಆಕ್ಸಿಡೆಂಟ್ ಆದ್ಮೇಲೆ ಇದೆಲ್ಲ ಈಚೆಗೆ ಬರ್ತಾ ಇರೋದು. ಸರ್ಕಾರಿ ದುಡ್ಡು ಯಾವ ಮಟ್ಟಕ್ಕೆ ಆಗಿದೆ ಇಲ್ಲಿ ತಾವು ನೋಡ್ತಾ ಇದ್ದೀರಾ. ಯಾವ ಸರ್ ನೋಡಿ ಸರ್ ಹೆಂಗಾಗಿದೆ. ಸರ್ಕಾರಿ ದುಡ್ಡಿದು ವಾಟರ್ ಪೈಪ್ ಅಂತೆ ಸರ್, ಇದು ನೀರಿನ ಯೋಜನೆ ಇರುವಂತ ಪೈಪು. ಯಾವನ ಕಿಡಿಗೇಡಿ ಬೆಂಕಿ ಹಾಕೋನೆ ನಮ್ಮ ತೆರಿಗೆ ಹಣ ದುಡ್ಡು ಅದು ಯಾರ ಕಟ್ಲಿ, ಮೆಲ್ಲಳ್ಳಿ ಗ್ರಾಮ ಪಂಚಾಯತಿಯ ಜನಗಳಾರ ಕಟ್ಲಿ ಅಥವಾ ಇನ್ನೊಬ್ಬ ಯಾವನ ಕಟ್ಲಿ, ರಾಜ್ಯದ ದುಡ್ಡು ಎಷ್ಟು ಅದೇ ಇವ್ರ ಮನೆ ಕಟ್ಬೇಕಾದ್ರೆ ಈ ತರ ಪೈಪ್ಗಳನ್ನ ತಗೊಂಡೋಗಿ ಬೀದಿ ಬಿಸಾಕ್ತಾರೆ ಸರ್. ತಾವು ದಿನ ಆಯ್ತು ಹಿಂಗೆ ಓಡಾಡ್ತಿರಲ್ವಾ? ಹಲೋ ನೋಡಿ, ಈ ರೀತಿ ಇರೋಂಥ ಪರಿಸ್ಥಿತಿ. ಸರ್ಕಾರಿ ಕಾಮಗಾರಿಕೆ ಕೆಲಸ ಇದು, ಸರ್ಕಾರಿ ಕಾಮಗಾರಿಕೆ ಕೆಲಸ ಆಯ್ತಾ. ಸರ್ಕಾರಿ ಕಾಮಗಾರಿಕೆ ಕೆಲಸ ಮಾಡೋದಕ್ಕೆ ಹಾಕಿರೋಂಥ ಪೈಪು ಸುಟ್ಟೋಗಿರೋಂಥದ್ದು. ನೀರಿನ
ವ್ಯವಸ್ಥಿತವಾದಂಥ ಕುಡಿಯೋ ನೀರು ವ್ಯವಸ್ಥೆ ಅಂತ ಇದು. ಯಾರು ಕುಡಿಯೋ ನೀರು ವ್ಯವಸ್ಥೆ ಮಾಡ್ತೀರಿ? ವರ್ಷಾನುಗಂಟ್ಲೆ ಮಾಡುವಂಥ ಕೆಲಸಕ್ಕೆ 2 ವರ್ಷದ ಮುಂದೆ ತಗೊಂಬಂದು ಕಳ್ಳರು ಕಾಕರನ್ನ ಬೆಳೆಸ್ತಾ ಇದ್ರೇನ್ರಿ ನೀವು? ಮಾನ ಮರ್ಯಾದಿಲ್ಲ ಯೋಜನಾಧಿಕಾರಿಗಳಿಗೆ, ನಿಮಗೆ ಇಂಜಿನಿಯರ್ಗಳಿಗೆ, ನಿಮಗೆ ಲೋಕೋಪಯೋಗಿ ಇಲಾಖೆಗೆ ಬರುತ್ತೆ ಅಂತ ಇದು. ಯಾವ ಪುರುಷಾರ್ಥಕ್ಕೆ ರೀ ನೀವು ಮಾಡೋದು? ನಾಚಿಕೆ ಮಾನ ಮರ್ಯಾದೆ ಏನಿಲ್ಲ ನಿಮಗೆ. ಅದೇ ನಿಮ್ಮನೆ ಕೆಲಸಗಳಾದ್ರೆ ಈ ಥರ ಪೈಪು ನಿಮ್ಮನೆ ಸ್ವಂತ ದುಡ್ಡು ಹಾಕಿದ್ರೆ ತಗೊಂಬಂದು ಬಿಸಾಕ್ತಿದ್ದೀರಾ? ದಯವಿಟ್ಟು ಈ ಸಂಬಂಧಪಟ್ಟಂತ ಯಾರಿದ್ದಾರೆ ಈ ಅಧಿಕಾರಿಗಳು ಅವ್ರ ತಲೆ ಮೇಲೆ ಹಾಕಿರಿ ಇದನ್ನ. ಅವ್ರ ತಲೆ ಮೇಲೆ ಹಾಕಿ ಅವರ ಸಂಬಳದಿಂದ ಕಟ್ ಮಾಡಿ ಇದನ್ನ. ಅದು ಮಾಡೋಕ್ಕಾಗುತ್ತೆ? ನಿಮ್ಮ ಕೈಲಿ ತಾಕತ್ತಿದೆಯಾ? ಬಿಡಿ, ಆಗಲ್ಲ. ಸಂಬಂಧಪಟ್ಟಂತ ಅಧಿಕಾರಿಗಳು ಇದು ನೋಡ್ಕೊಬೇಕಷ್ಟೇ. ಅಲ್ಲಿ ಆಕ್ಸಿಡೆಂಟ್ ಆದಾಗ ಈ ಒಂದು ಪೈಪ್ನ ವಿಚಾರ ಯೋಗ್ಯತೆ ಏನಂತ ಗೊತ್ತಾಗಿದೆ. ಮೆಲ್ಲಳ್ಳಿ ಮುಂದೆ ಇದೆ ನೋಡಿ, ಇಲ್ಲಿ ಮೆಲ್ಲಳ್ಳಿ, ಇಲ್ಲಿ ATM ಕಾಲೇಜ್ ಇದೆಯಲ್ಲ, ಈ ಮುಂಭಾಗ ಆಗಿರೋಂಥ ಅವಘಡ ಯಾವತ್ತೂ ಆಗಿರೋದು. ಪೈಪ್ ಸುಟ್ಟೋಗಿದೆ. ಯೋಜನಾಕಾರಿ ಅಧಿಕಾರಿಗಳು ಯಾವನು ಕೂಡ ಇಲ್ಲಿ ಉಂಡಿಗೆ ತೆಗೆದ್ಬಿಟ್ಟು ಎಣ ಬಿಟ್ಟಂಗೆ ಬಿಟ್ಬಿಟ್ಟು ಹೋಗೋರ ಇದನ್ನ. ಸರ್ಕಾರದ ದುಡ್ಡು, ಜನಸಾಮಾನ್ಯರ ದುಡ್ಡು, ಸರ್ಕಾರದ ಇವತ್ತು ಬೇಜವಾಬ್ದಾರಿತನ ಯಾವ ಮಟ್ಟಿಗಿದೆ ನೋಡ್ರಿ. ಸಂಬಂಧಪಟ್ಟಂತ ಅಧಿಕಾರಿಗಳು, ಜಿಲ್ಲಾ ಆಡಳಿತ ವ್ಯವಸ್ಥೆ ಏನಿದೆ ನೋಡ್ರಪ್ಪ, ನಿಮ್ಗೆ ಕಳಿಸ್ತೀನಿ, ನಿಮ್ಮ ವೆಬ್ಸೈಟ್ಗಳಿಗೆ ನಿಮ್ಮ ಮೇಲ್ ಐಡಿಗಳು ಕಳಿಸ್ತೀನಿ. ಅದು ಯಾವನು ಯೋಜನಾಧಿಕಾರಿ ಏನೇನೋ ಯೋಜನೆ ಹಾಕಿದನೋ ಆ ಯೋಜನೆ ಹಿಂಗೆ ಹಾಕೊಂಡಿದ್ದೇನೋ ಗೊತ್ತಿಲ್ಲ. ಅಬ್ಬೆ ಬಾರಿ ಮೆಟೀರಿಯಲ್ಗಳನ್ನ ತಗೊಂಬಂದು ಅಲ್ಲಿ ಹಾಕ್ಬಿಟ್ಟು ಸರ್ಕಾರಿ ಯೋಜನೆಗಳನ್ನ ಈ ಥರ ಮಾಡಿ ಬಿಸಾಕಿದ್ದೀರಾ ನೀವು. ಇದೆಲ್ಲ ಕೇಳಿದ್ರೆ ಕೆಲವ್ರಿಗೆಲ್ಲ ಉರಿತದೆ ಎಲ್ಲೆಲ್ಲೋ. ರಾಜಕೀಯ ಬಕೆಟ್ ಹಿಡಿಯೋರಿಗೆ ನಾಚಿಕೆ ಮಾನ ಮರ್ಯಾದೆ ಏನಿಲ್ದವ್ರು ನೀವೆಲ್ಲ. ಸತ್ಪ್ರಜೆಗಳು ಮಾತಾಡೋದೇಳ್ರಿ, ಏನ ಕೇಳಿದ್ರೆ ಅದಕ್ಕೆ ಅಲ್ವೇನ್ರಿ ನಿಮ್ಮ ಕತೆ ಹೆಂಗಿರೋದು? ಅಲ್ಲ, ಸತ್ಪ್ರಜೆಗಳು ನೀವು ಮಾತಾಡೋದೇ ಅಲ್ವಲ್ಲ. ನಿಮ್ಮನೆ ಬುಡಕ್ ಬಂದಾಗ ಮಾತ್ರ ಮಾತಾಡ್ತೀರ. ಈಗ ಗ್ಯಾಸ್ ನಿಮ್ಮನೆ ಬುಡಕ್ ಬಂದ್ಬಿಟ್ಟಿದೆ, ಹಾಗಾಗಿ ಗ್ಯಾಸ್ ಸಿಲಿಂಡರ್ ಇಟ್ಕೊಂಡು ತಲೆ ಮೇಲೆ ಓಡಾಡ್ತಾ ಇದ್ದೀರಾ ಊರು ತುಂಬ. ಒಂದು ಬೋರ್ಡ್ ಹಾಕಿದ್ರೆ ಏನಂತ? ಕರ್ನಾಟಕ ಸರ್ಕಾರ ಲೋಕೋಪಯೋಗಿ ಬಂದರು ಮತ್ತು ಒಳನಾಡು ಜಲ ಸಾರಿಗೆ ಇಲಾಖೆ. ನೋಡ್ತಾ ಇದ್ದೀರಾ ನೋಡಿ, ಇದು ನೀರಿನ ವ್ಯವಸ್ಥೆ ಮಾಡಿದ್ರಂತೆ ಮೆಲ್ಲಳಿಗೆ. ಆ ಜನಗಳನ್ನೇ ಕೇಳಬೇಕು ಒಂದಿನ ಹೋಗಿ ಫ್ರೀ ಮಾಡ್ಕೊಂಡು. ಈಗ ನೀರು ಶುದ್ಧೀಕರಣ ಮಾಡ್ತಾ ಇಲ್ಲ ನಿಮ್ಮ ಯೋಗ್ಯತೆಗೆ. ಇಲ್ಲಿ ಪೈಪ್ ಹೋಗುವಂಥದ್ದು, ಆ ಪೈಪಲ್ಲಿ ಬಿಸಾಕಿರೋಂಥದ್ದು ನೋಡಿ. ಇಲ್ಲಿ ಬರ್ಬೇಕು ಪೈಪ್. ಅದು ಕುಡಿಯೋ ನೀರಿನ ವ್ಯವಸ್ಥೆ ಅಂತೆ. ಅದು ಎಲ್ಲಿಗೆ ಮಾಡ್ತಾವ್ರ? ಒಂದು ಬೋರ್ಡ್ ಇಲ್ಲ, ಅವ್ರ ಯೋಗ್ಯತೆಗೆ ಏನಿಲ್ಲ. ನನ್ನ ಫೋಟೋಗಳು ತಗೊಂಡು ಸುಪಾರಿ ಕೊಡೋದು. ಏನು ಕಿತ್ಕೊಳಕ್ಕಾಗಲ್ಲ ಸುಪಾರಿ ಕೊಟ್ರೆ. ನಮ್ಮ ಹತ್ರ ನಾವು 10 ಸಂಘಟನೆಲಿದ್ದೀವಿ. ಅವರೆಲ್ಲ ಬಂದು ಪುಕಾಯಿಸಿ ನಿಂತ್ಕೊಂಡ್ರೆ ನಿಮ್ಮ ಮನೆಗೆ ED, ಇನ್ಕಮ್ ಟ್ಯಾಕ್ಸ್ ಎಲ್ಲ ಬರ್ತಾರೆ. ಹುಷಾರಾಗಿರಿ. ನೋಡ್ತಾ ಇದ್ದೀರಾ ಇಲ್ಲಿ ನೋಡಿ. ನಿಮ್ಮ ಯೋಗ್ಯತೆಗಳೆಲ್ಲ ರಾಜ್ಯಪಾಲರಿಗೆ ಮೇಲ್ ಮಾಡಿ ಕಳಿಸ್ತೀನಿ. ನಿಮ್ಗೆ ಅನುದಾನನೂ ಬರಬಾರ್ದು, ಏನೂ ಬರಬಾರ್ದು ನಿಮಗೆ. ಇದು ಕತೆ ನೋಡಿ ಮೆಲ್ಲಳ್ಳಿ ಏನಂತ ಕುಡಿಯೋ ನೀರಿನ ಆಯೋಜನೆಗೆ ಅಂತ ಅದು.